ಇದು ಬಹಳ ಗಂಭೀರವಾದ, ಗಹನವಾದ, ಆತ್ಯಂತಿಕವಾದ ಒಂದು ಸತ್ಯವನ್ನು ನಮ್ಮ ಮುಂದೆ ಇಡ್ತಾ ಇದೆ. ಉಪನಿಷತ್ತುಗಳ ಒಂದು ಅಧ್ಯಯನ ಏನೆಂದರೆ ಸತ್ಯದ ಒಂದು ಅಧ್ಯಯನ. ಆತ್ಯಂತಿಕ ಸತ್ಯವೇನಿದೆಯೋ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಆತ್ಯಂತಿಕ ಸತ್ಯ ಅಂದರೆ ಏನು ನೋಡಿ, ಜಗತ್ತನ್ನ ಎರಡು ಭಾಗ ಮಾಡಬಹುದು. ಪರಿವರ್ತನೆಯನ್ನು ಹೊಂದುತ್ತಾ ಇರುವಂತ ಜಗತ್ತು, ಈ ಪರಿವರ್ತನೆಯನ್ನು ಹೊಂದುತ್ತಾ ಇರೋ ಜಗತ್ತಿನಲ್ಲಿ ಪರಿವರ್ತನೆಯನ್ನೇ ಕಾಣದೆ ಶಾಶ್ವತವಾಗಿರುವಂತ ಒಂದು ತತ್ವ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವಿದೆಯಲ್ಲ, ಇದರಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿವೆ. ತಮ್ಮ ಪ್ರಜ್ಞೆಯನ್ನು ಸ್ವಲ್ಪ ಮೇಲಕ್ಕೆ ತಗೊಂಡು ಹೋಗೋಣ. ನಾವು ವಾಸ ಮಾಡ್ತಾ ಇರುವಂತಹ ಈ ಒಂದು ನಕ್ಷತ್ರ ಪುಂಜವಿದೆಯಲ್ಲ, ನಕ್ಷತ್ರ ಪುಂಜ ಅಂದ್ರೆ ನಕ್ಷತ್ರಗಳ ಸಮೂಹ, ಗುಂಪು. ಇದನ್ನ ಮಿಲ್ಕಿ ವೇ ಅಂತ ಕರೀತಾರೆ. ಮಿಲ್ಕಿ ವೇ ಅಂದ್ರೆ ಕ್ಷೀರಪಥ. ಈ ಕ್ಷೀರಪಥ ಸುರಳಿಯಾಕಾರದ ಒಂದು ನಕ್ಷತ್ರ ಪುಂಜ. ಇಟ್ ಈಸ್ ಎ ಸ್ಪೈರಲ್ ಗ್ಯಾಲಕ್ಸಿ. ಇದಕ್ಕೆ ಆರ್ಮ್ಸ್ ಇದೆ, ಸ್ಪೈರಲ್ ಆರ್ಮ್ಸ್. ಇದು ಹೇಗೆ ಅಂದರೆ ಹಾವಸೆ ನಕ್ಷತ್ರ ಇದ್ದ ಹಾಗೆ. ಹಾವಸೆ ನಕ್ಷತ್ರ ಮಧ್ಯದಲ್ಲಿ ಕೇಂದ್ರ, ಸುತ್ತಲೂ ಒಂದು 5 ತೋಳು ಅದಕ್ಕೆ. ಆ ಥರ ಸುರುಳಿಯಾಕಾರದ ನಕ್ಷತ್ರ ಪುಂಜ ಅಥವಾ ಗ್ಯಾಲಕ್ಸಿ ನಾವು ವಾಸ ಮಾಡ್ತಾ ಇರುವಂತಹ ಮಿಲ್ಕಿ ವೇ. ಇದು ಹೇಗೆ ಅಂತ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರೋ ಒಂದು ವಿಜಯನಗರ. ಅದು ಅರ್ಥ ಆಗ್ತಿದೆಯಾ ಈಗ? ಇಡೀ ವಿಶ್ವದಲ್ಲಿ ವಿಜಯನಗರ ಅನ್ನುವಂಥದ್ದು ಒಂದು ಸಣ್ಣ ಸ್ಥಳ, ಕರೆಕ್ಟಾ? ಆ ಥರ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ವಿಜಯನಗರವೋ ಅಲ್ವೋ ಅಥವಾ ವಿಜಯನಗರದ ಒಂದು ಮೇನ್ ರೋಡೋ ಏನೋ ನಂಗೆ ಗೊತ್ತಿಲ್ಲ. ನಾನೊಂದು ಉದಾಹರಣೆ ರೂಪಕ ನಿಮ್ಮ ಮುಂದೆ ಇಡ್ತಿದ್ದೀನಿ. ಇಂತಹ ಕ್ಷೀರಪಥದಲ್ಲಿ 400 ಬಿಲಿಯನ್ ನಕ್ಷತ್ರಗಳಿವೆ. 1 ಬಿಲಿಯನ್ ಅಂದ್ರೆ 100 ಕೋಟಿ. 400 ಬಿಲಿಯನ್ ಅಂದ್ರೆ 40,000 ಕೋಟಿ ನಕ್ಷತ್ರಗಳು ಈ ಕ್ಷೀರಪಥ ಅನ್ನುವಂತಹ ಒಂದು ನಕ್ಷತ್ರ ಪುಂಜದಲ್ಲಿದೆ. ಅಂದ್ರೆ ಅರ್ಥ, ನಾವು ವಾಸ ಮಾಡ್ತಾ ಇರೋ ಗ್ಯಾಲಕ್ಸಿಯಲ್ಲಿ 40,000 ಕೋಟಿ ನಕ್ಷತ್ರಗಳಿವೆ. ಆ 40,000 ಕೋಟಿ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಸೂರ್ಯ. ಒಂದು ನಕ್ಷತ್ರ, ಕೇವಲ ಒಂದು ನಕ್ಷತ್ರ. ಅದು ದೊಡ್ಡ ನಕ್ಷತ್ರನ ಅಲ್ಲ. ಹಿ ಈಸ್ ಎ ಮೀಡಿಯಂ ಸೈಜ್ಡ್ ಸ್ಟಾರ್. ಮಧ್ಯಮ ಗಾತ್ರದ ಒಂದು ನಕ್ಷತ್ರ. ಶ್ವೇತ ಕುಬ್ಜವಾಗ್ತಾನೆ ನೆಕ್ಸ್ಟ್. ಈಗ ಆತ ಕೆಂಪು ದೈತ್ಯನಾಗಿದ್ದಾನೆ, ರೆಡ್ ಜೈಂಟ್. ಅವನಿಗೂ ವಯಸ್ಸಾಗ್ತಿದೆ. ಅವನು ಮಧ್ಯಕಾಲೀನ. ಅವನು ಸೂರ್ಯನ ಆಯಸ್ಸು ಅರ್ಧ ಮುಗಿದೋಯ್ತು. ಅವನಲ್ಲಿರುವಂತಹ ಅನಿಲಗಳು ಬರ್ನ್ಔಟ್ ಆಗ್ತಾ ಇದೆ. ಅರ್ಧ ಆಯಸ್ಸು ಮುಗಿದೋಯ್ತು ಅವನಿಗೆ, ಇನ್ನರ್ಧ ಆಯಸ್ಸಿದೆ ಸೂರ್ಯನಿಗೆ. ಈ ಕೆಂಪು ದೈತ್ಯವಾಗಿರುವಂತಹ ಸೂರ್ಯನ ಸುತ್ತಲೂ ಇರೋ ನವಗ್ರಹಗಳಲ್ಲಿ ನಮ್ಮದು ಒಂದು ಗ್ರಹ. ಅಂದರೆ ವಿಜಯನಗರದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, 40,000 ಕೋಟಿ ಜನ ಇದ್ದಾರೆ ಅಂತ. ಇಲ್ಲ, ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ 40,000 ಕೋಟಿ ಜನರಲ್ಲಿ ನಾನು ಒಬ್ಬ. ಅಂದರೆ ಈ ಜಗತ್ತು ಎಷ್ಟು ವಿಸ್ತಾರವಾದದ್ದು, ಎಷ್ಟು ವಿಶಾಲವಾದದ್ದು, ಎಷ್ಟು ವ್ಯಾಪಕವಾದದ್ದು. ಇಂತಹ ನಕ್ಷತ್ರ ಪುಂಜಗಳು 10 ಟ್ರಿಲಿಯನ್ ಅರ್ಧೆ, 10 ಟ್ರಿಲಿಯನ್ ಗ್ಯಾಲಕ್ಸಿಗಳಿದೆ. ಬಿಲಿಯನ್ ಅಲ್ಲ, 10 ಟ್ರಿಲಿಯನ್. 1 ಟ್ರಿಲಿಯನ್ is equal to 1000 ಬಿಲಿಯನ್. 1000 ಬಿಲಿಯನ್ ಇಂಟು 10 ಟ್ರಿಲಿಯನ್ಸ್ ಅಂದರೆ 10,000 ಬಿಲಿಯನ್ಸ್.
10,000 ಬಿಲಿಯನ್ ಕೋಟಿ ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿ ನಮ್ಮದು. ಅದರಲ್ಲಿರುವಂತಹ 40,000 ಕೋಟಿ ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ನಮ್ಮ ಸೂರ್ಯ. ಆ ಸೂರ್ಯನ ಸುತ್ತಲೂ ಸುತ್ತಾ ಇರೋ ನವಗ್ರಹಗಳಲ್ಲಿ ಒಂದು ಗ್ರಹ ಭೂಮಿ. ಭೂಮಿಯ ಮೇಲಿರೋ ಹಲವಾರು ಭೂಖಂಡಗಳಲ್ಲಿ ಏಷ್ಯಾ ಒಂದು ಖಂಡ. ಏಷ್ಯಾ ಖಂಡದ ಒಳಗಿರೋ ಹಲವಾರು ದೇಶಗಳಲ್ಲಿ ಭಾರತ ಒಂದು ದೇಶ. ಭಾರತದ ಹಲವಾರು ರಾಜ್ಯಗಳಲ್ಲಿ ಒಂದು ರಾಜ್ಯ ಕರ್ನಾಟಕ. ಕರ್ನಾಟಕದ ಹಲವಾರು ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ಡಿಸ್ಟ್ರಿಕ್ಟ್ ಬೆಂಗಳೂರು ಡಿಸ್ಟ್ರಿಕ್ಟ್. ಬೆಂಗಳೂರು ಡಿಸ್ಟ್ರಿಕ್ಟ್ನ ಹಲವಾರು ಪ್ರದೇಶಗಳಲ್ಲಿ ಬೆಂಗಳೂರು ಸಿಟಿ ಒಂದು ಪ್ರದೇಶ. ಸಿಟಿಯಲ್ಲಿನ ಹಲವಾರು ಬಡಾವಣೆಗಳಲ್ಲಿ ಒಂದು ಬಡಾವಣೆ ವಿಜಯನಗರ. ವಿಜಯನಗರ ಬಡಾವಣೆಯ ಹಲವಾರು ಗಲ್ಲಿಗಳಲ್ಲಿ ಹಲವಾರು ಲೇಔಟ್ಗಳಲ್ಲಿ ಇದು ಒಂದು ಲೇಔಟ್. ಈ ಲೇಔಟ್ನ ಒಂದು ಗಲ್ಲಿಯಲ್ಲಿರೋ ಹಲವಾರು ಮನೆಗಳಲ್ಲಿ ಇದು ಒಂದು ಮನೆ. ಆ ಮನೆಯಲ್ಲಿ ನಾವಿದ್ದೇವೆ. ಈಗ ಈ ಸಂದರ್ಭದಲ್ಲಿ ನೀನು ಎಲ್ಲಿದೆಯಾ ಅಂತ ಹೇಳಬೇಕಂದ್ರೆ ಈ ವಿಶ್ವದಲ್ಲಿ ಇಷ್ಟು ವಿವರ ಕೊಡಬೇಕಾಗ್ತದೆ. ಇಷ್ಟು ವಿವರ ಅಂದರೆ ವೇರ್ ಆರ್ ವಿ, ವಾಟ್ ಆರ್ ವಿ, ವಾಟ್ ಆರ್ ವಿ, ನಾನು ಯಾರು, ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ಯಾರು ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟರು, ಏತಕ್ಕಾಗಿ ಕಳುಹಿಸಿಕೊಟ್ಟರು, ಜೀವನದ ಉದ್ದೇಶವೇನು, ಮರಣದ ಅರ್ಥವೇನು. ದೇ ಆರ್ ಆಲ್ ಪ್ರಫೌಂಡ್ ಕ್ವೆಶ್ಚನ್ಸ್. ಅವೆಲ್ಲ ಬಹಳ ಎತ್ತರದ ಪ್ರಶ್ನೆಗಳು, ಬಹಳ ಆಳವಾದ ಪ್ರಶ್ನೆಗಳು. ನಮ್ಮನ್ನು ನಾವೇ ಕೆದಕಿಕೊಂಡು ಹೋಗಬೇಕು. ಮ್ಯಾನ್ ನೋ ಥೈ ಸೆಲ್ಫ್, ಥೌ ಶಲ್ ನೋ ದ ಯೂನಿವರ್ಸ್. ಮನುಷ್ಯ, ನಿನ್ನನ್ನು ನೀನು ಅರಿ, ಆಗ ನೀನು ಈ ವಿಶ್ವವನ್ನೇ ಅರಿಯುತ್ತೀಯಾ ಅಂತ ಹೇಳ್ತಾರೆ. ಈ ವಿಶ್ವವನ್ನು ಅರಿಯಲಿಕ್ಕೆ ಬೇಕಾದದ್ದು ಒಂದು ವಿಧಾನ ಅಧ್ಯಾತ್ಮ, ಮತ್ತೊಂದು ವಿಧಾನ ವಿಜ್ಞಾನ, ಇನ್ನೊಂದು ವಿಧಾನ ತತ್ವಶಾಸ್ತ್ರ, ಫಿಲಾಸಫಿ, ಸೈನ್ಸ್ ಆ್ಯಂಡ್ ರಿಲಿಜನ್, ಅಂದರೆ ಸ್ಪಿರಿಚುಯಾಲಿಟಿ. ಈಗ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರೆದು ಸಂಶೋಧನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಉಪನಿಷತ್ತುಗಳೆಲ್ಲ ಸಂಶೋಧನೆಯ ಫಲವೇ. ಅವೆಲ್ಲ ಆಳ ಚಿಂತನೆಗಳಿಂದ ಹೊರಬಂದದ್ದು, ಅನುಭವ ಪ್ರಜ್ಞೆಯಲ್ಲಿ ಮಿಡಿದಂತಹ ಸತ್ಯಗಳು. ಹಾಗಾಗಿ ಅಧ್ಯಾತ್ಮ ಜೀವರುಗಳ ಒಂದು ಪರಿಶೋಧನೆ, ಸಂಶೋಧನೆಯ ಮೂಲಕ ದೊರೆತ ಸತ್ಯಗಳು. ಅಂಥ ಸತ್ಯಗಳಲ್ಲಿ ಒಂದು ಸತ್ಯ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಏನು ಹಾಗಂದ್ರೆ ಈಶಾವಾಸ್ಯಮಿದಂ ಸರ್ವಂ ಅಂದರೆ ಎಲ್ಲವೂ ಆ ಈಶನ ಆವಾಸ ಸ್ಥಾನ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ಈಶ್ವರನ ವಾಸಸ್ಥಾನ. ಈಶ್ವರ ಅಂದ್ರೆ ಯಾರು? ಪರಬ್ರಹ್ಮ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಬ್ರಹ್ಮಾಂಡೇಶ್ವರನನ್ನ ನಾವು ಈಶ್ವರ ಅಂತ ಕರೀತೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ. ಇಷ್ಟು ದೊಡ್ಡ ವಿಶ್ವವನ್ನು ಸೃಷ್ಟಿ ಮಾಡಿದಾನಲ್ಲ, ಆ ಸೃಷ್ಟಿಗೆ ಮೊದಲು ಏನಿತ್ತೋ ಅದನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರ ಅಂತ ಕರೀತೇವೆ. ಕೋಟಿ ಕೋಟಿ ವರ್ಷಗಳ ಹಿಂದೆ ಸೃಷ್ಟಿ ಪ್ರಾರಂಭವಾಯಿತು. ಹಿಂದಿನ ಒಂದು ಯುಗ ಅಂದರೆ ಹಿಂದಿನ ಒಂದು ಕಲ್ಪ, ಆ ಕಲ್ಪಕಾಲ ಮುಗಿದ ಮೇಲೆ, ಮಹಾಪ್ರಳಯವಾದ ಮೇಲೆ ಎಲ್ಲವೂ ಕಣ್ಮರೆಯಾಗಿ ಹೋಯಿತು. ಪದಾರ್ಥವಾಗಲಿ, ಶಕ್ತಿಯಾಗಲಿ, ಸಮಯವಾಗಲಿ, ಅಥವಾ ಅದರ ಜೊತೆಗೆ ಇನ್ನಿತರ ಆಯಾಮಗಳಾಗಲಿ, ಪ್ರಾಣಿಗಳಾಗಲಿ, ಸಸ್ಯಗಳಾಗಲಿ, ಮನುಷ್ಯರಾಗಲಿ, ಪಶುಗಳಾಗಲಿ, ಜೀವಿಗಳಾಗಲಿ, ಕಲ್ಲು ಬಂಡೆಗಳಾಗಲಿ, ಗಾಳಿಯಾಗಲಿ, ಜಲವಾಗಲಿ ಏನೂ ಇರಲಿಲ್ಲ. ಎಲ್ಲ ಕಣ್ಮರೆಯಾಗಿ ಹೋಯಿತು ಪ್ರಳಯ ಮುಗಿದ ಮೇಲೆ.
ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಕೃಷ್ಣ ಪರಮಾತ್ಮ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಸೃಷ್ಟಿಯ ಆದಿಯಲ್ಲಿ ಸಕಲವೂ ನನ್ನಿಂದ ಹೊರಬಂತು, ಸೃಷ್ಟಿಯ ಅಂತ್ಯದಲ್ಲಿ ಸಕಲವೂ ನನ್ನನ್ನು ಹಿಂತಿರುಗಿ ಸೇರುತ್ತೆ. ಸೊ ಹಿಂತಿರುಗಿ ಸೇರಿಬಿಟ್ಟಿತ್ತು, ಹಿಂದಿನ ಕಲ್ಪ ಮುಗೀತು, ಎಲ್ಲ ಮಾಯವಾಗೋಯ್ತು. ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕಾಗತ್ತಾ ಅಂತ ಒಂದು ಸ್ಥಿತಿಯನ್ನ? ಏನೂ ಇಲ್ಲ, ಏನೂ ಇಲ್ಲದ ಒಂದು ಸ್ಥಿತಿ, ಸ್ಥಳವೂ ಇಲ್ಲ, ಸ್ಪೇಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಟೈಮ್ has ceased to exist. Time has not yet ticked. ಟಿಕ್ಕಿಂಗ್ ಸ್ಟಾರ್ಟ್ ಆಗಿಲ್ಲ ಟೈಮ್ದು, 0 ಟೈಮ್, ಅದು ಟೈಮೇ ಇಲ್ಲ. ಒಂದು ನಕ್ಷತ್ರ ಇಲ್ಲ, ಒಂದು ಕ್ಷುದ್ರ ಗ್ರಹ ಇಲ್ಲ, ಒಂದು ಉಪಗ್ರಹ ಇಲ್ಲ, ಒಂದು ಜೀವಿ ಇಲ್ಲ, ಒಂದು ನಿರ್ಜೀವಿ ಇಲ್ಲ. ಅದು ರಿಲೇಟಿವ್ ವರ್ಲ್ಡೇ ಅಲ್ಲ, ಅದು ಅಬ್ಸಲ್ಯೂಟ್ ವರ್ಲ್ಡ್. ಅದು ಎಲ್ಲವೂ ಎಲ್ಲ ಹೋಯ್ತು, ಕಣ್ಮರೆಯಾಗಿ ಎಲ್ಲ ಹೋಗಿ ಒಂದು ಕೇಂದ್ರದಲ್ಲಿ ಸೇರ್ಕೊಳ್ತು. ಆ ಕೇಂದ್ರವನ್ನ ನಮ್ಮ ಪುರಾಣಗಳು, ನಮ್ಮ ಶೈವ ಸಿದ್ಧಾಂತ ಮಹಾಬಿಂದು ಅಂತ ಕರೀತು. ಅದನ್ನು ಗ್ರೀಕರು ಕಾಸ್ಮಿಕ್ ಲೋಗಾಸ್ ಅಂತ ಕರೆದ್ರು. ಅದನ್ನು ಬೌದ್ಧರು ಬುಧಕಾಯ ಅಂತ ಕರೆದ್ರು, ಶೂನ್ಯಕಾಯ ಅಂತಲೂ ಕರೆದ್ರು ಅವರು ಅದನ್ನೇ ವಿಷ್ಣು ಪುರಾಣದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಪವಡಿಸಿದ್ದ ಅಂತ ಕರೆದ್ರು. ಅದನ್ನ ಯಹೂದ್ಯರು ಯಹೇವ ಅಂತ ಕರೆದ್ರು. ಅದನ್ನು ವಿಜ್ಞಾನಿಗಳು ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಕರೆದ್ರು. ನಮ್ಮ ಶೃಂಗಾರ ಮಂಗಳಂ ಅನ್ನುವಂಥ ಒಂದು ಕಾವ್ಯವಿದೆ ಡಿ ವಿ ಗುಂಡಪ್ಪನವರದು. ಡಿ ವಿ ಗುಂಡಪ್ಪನವರು ಅದ್ಭುತ ವ್ಯಕ್ತಿ ಬಿಡಿ, ಮಹಾನ್ ವ್ಯಕ್ತಿ, ಮಹಾನ್ ಚೇತನ. ಅದು ವಿಜ್ಞಾನವೂ ಗೊತ್ತಿತ್ತವರಿಗೆ, ತತ್ವಶಾಸ್ತ್ರವೂ ಗೊತ್ತಿತ್ತವರಿಗೆ, ಮತ್ತೆ ಅಧ್ಯಾತ್ಮವೂ ಗೊತ್ತಿತ್ತು. ಆದರೆ ಅವರು LS ಫೇಲ್ ಆಗಿದ್ದರು, LS ಫೇಲ್. ಆದರೆ ಎಲ್ಲ ಗೊತ್ತಿತ್ತು. ಅಂಥ ಅದ್ಭುತ ಪಾಂಡಿತ್ಯ ಅವರಲ್ಲಿತ್ತು. ಅವರು ಅದರಲ್ಲಿ ಬರೀತಾರೆ, ಏನೋ ಅದೊಂದಿತ್ತು, ಏನು ಇರದ ಒಲಿತ್ತು. ಏನೋ ಅದೊಂದಿತ್ತು ಸೃಷ್ಟಿಯ ಆದಿಯಲ್ಲಿ, ಏನು ಇರದ ಒಲಿತ್ತು. ಅದಕ್ಕೆ ವಾಸನೆ ಇಲ್ಲ, ರುಚಿ ಇಲ್ಲ, ಸ್ಪರ್ಶ ಜ್ಞಾನವಿಲ್ಲ, ಅದಕ್ಕೆ ಕಾಣಿಸುವುದಿಲ್ಲ, ಅದಕ್ಕೆ ಯಾವ ಇಂದ್ರಿಯಗಳು ಇಲ್ಲ, ಅದೇನಿತ್ತು ಅನ್ನೋದು ಗೊತ್ತಿಲ್ಲ. ಅದು ಹೆಂಗೆ ಅಂದರೆ ಅದು ಬಹಳ ರಹಸ್ಯ, ಅತ್ಯಂತ ರಹಸ್ಯವಾದಂಥದ್ದು. ಅದು ಏನಿತ್ತು ಅದು. ಹಾಗಾದರೆ ನಾವೆಲ್ಲ ಎಲ್ಲಿದ್ವಿ? ಈ ಪೃಥ್ವಿ ಎಲ್ಲಿತ್ತು? ಈ ಸೂರ್ಯ ಎಲ್ಲಿದ್ದ? ಈ 40,000 ಕೋಟಿ ನಕ್ಷತ್ರಗಳಿದೆ ಅಂತ ಹೇಳಿದ್ನೆಲ್ಲ ಕ್ಷೀರಪಥದಲ್ಲಿ ಅದೆಲ್ಲಿತ್ತು? ಬೇರೆ ಗ್ಯಾಲಕ್ಸಿಗಳು ಎಲ್ಲಿತ್ತು? ಎಲ್ಲ ಅಲ್ಲಿತ್ತು. ಎಲ್ಲಿತ್ತು? ಏನೋ ಅದೊಂದಿತ್ತಲ್ಲ, ಅದರಲ್ಲಿತ್ತು. ಅದು ಗಾಢ ನಿದ್ರೆಯಲ್ಲಿತ್ತದು, ಗಾಢ ನಿದ್ರೆಯಲ್ಲಿತ್ತದು. ಆ ಗಾಢ ನಿದ್ರೆಯಲ್ಲಿ ಕಲ್ಪ ಕಾಲ ಕಳೆದ ಯಾರೋ ಪರಬ್ರಹ್ಮ. ಅದನ್ನ ಉಪನಿಷತ್ಗಳು ಪರಬ್ರಹ್ಮ ಅಂತ ಕರೆಯುತ್ತವೆ. ಅದೇನಿತ್ತೋ ಆದಿಯಲ್ಲಿ ಮಹಾಬಿಂದು ಅಂತ ಶೈವರು ಏನು ಹೇಳಿದ್ರು, ಅದನ್ನ ಉಪನಿಷತ್ತುಗಳು ಪರಬ್ರಹ್ಮ ಅಂತ ಕರೆದ್ರು. ನಮ್ಮ ವೇದಗಳು ಅದನ್ನ ಅವ್ಯಕ್ತ ಅಂತ ಕರೆದ್ರು. ವೇದಗಳಲ್ಲಿ ಕೆಲವು ಕಡೆ ತದೇಕಂ ಅಂತ ಕರೆದ್ರು. ತದೇಕಂ ಅಂದ್ರೆ ಎಲ್ಲದಕ್ಕೂ ಮೂಲ ಏಕ ವಸ್ತು, ಅದು ತದೇಕಂ, ಅದೊಂದೇ ಒಂದಿತ್ತು ಅಂತ. ಅಂಥ ಒಂದು ವಸ್ತು ಎಷ್ಟೋ ವರ್ಷಗಳ ನಂತರ, ಅಂದರೆ ಒಂದು ಕಲ್ಪ ಕಾಲ ನಿದ್ರೆ ಮಾಡಿದ ಮೇಲೆ ಅದರಲ್ಲಿ ಶುದ್ಧ ಚೈತನ್ಯವಿತ್ತು. ಅದು ಪರಚೈತನ್ಯ, ಪರಮಾತ್ಮನ ಚೈತನ್ಯ. ದಟ್ ಈಸ್ ಕಾಲ್ಡ್ ಆಬ್ಸಲ್ಯೂಟ್ ಕಾನ್ಷಿಯಸ್ನೆಸ್. ಆ ಆಬ್ಸಲ್ಯೂಟ್ ಕಾನ್ಷಿಯಸ್ನೆಸ್ ಅನ್ನೋದು ಬೀಜ ರೂಪದಲ್ಲಿತ್ತು. ಅದು ನಿದ್ರೆ ಮಾಡ್ತಿತ್ತು. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತು. ಆ ಎಚ್ಚರ ಯಾಕಾಯ್ತು ಗೊತ್ತಾ? ಅದರಲ್ಲೊಂದು ಸಂಕಲ್ಪ ಬಂತು.
ಅದನ್ನೇ ಮಹಾಸಂಕಲ್ಪ ಅಂತ ಹೇಳೋದು ನಾವು ನಮ್ಮ ಪುರಾಣಗಳು. ಏನು ಮಹಾಸಂಕಲ್ಪ? ಏಕೋಸ್ಯಂ ಬಹೂನಾಂ, ನಾನೊಬ್ಬನೇ ಇದ್ದೇನೆ, ನಾನೇನಾಗಬೇಕು? ಬಹುವಾಗಬೇಕು. ಇದು ಸಂಕಲ್ಪ. ಈ ಮಹಾಸಂಕಲ್ಪ ಹುಟ್ಟಿದ ತಕ್ಷಣ ಆ ಮಹಾಬಿಂದುವಿನಲ್ಲಿ ಪರಿವರ್ತನೆಗಳಾಗ್ತಾ ಬಂತು. ಆ ಮಹಾಬಿಂದು ಕದಲಿದಂತಾಯ್ತು. ಶೃಂಗಾರ ಮಂಗಳಂನಲ್ಲಿ ಬಹಳ ಚೆನ್ನಾಗಿ ಬರೀತಾರೆ ಅದನ್ನು. ಕದಲದೆ ಕದಲದಂತಾಯ್ತು ಅಂತಾರೆ ಅವರು. ಕದಲದೆ ಕದಲದಂತಾಯ್ತು. ಮೊಟ್ಟ ಮೊದಲ ಬಾರಿ ಇಲ್ಲೇನೋ ಇದೆ ಅಂತ ಅನ್ನಿಸ್ತು. ನೋಡೋರು ಯಾರಿಲ್ಲ, ಅಲ್ಲಿವರೆಗೂ ಅದರ ಲಕ್ಷಣಗಳು ಗೊತ್ತಿರಲಿಲ್ಲ. ಆಮೇಲೂ ಗೊತ್ತಾಗಿಲ್ಲ ನಮಗೆ ಎಷ್ಟೋ ವರ್ಷಗಳು. ಇರಲಿ, ಕದಲಿದರೂ ಕದಲದೇ ಇದ್ದ ಹಾಗೆ ಒಂದು ಕದಲಿಕೆ ಕಂಡು ಬಂತು ಅಲ್ಲಿ. ಆ ಒಂದು ಮಹಾಸಂಕಲ್ಪದೊಡನೆ ಆ ಪರಬ್ರಹ್ಮ ವ್ಯಕ್ತವಾಗಲಿಕ್ಕೆ ಪ್ರಯತ್ನ ಪಟ್ಟ. ಹೇಗೆ ವ್ಯಕ್ತವಾದ ಆತ? ತ್ರಿಮೂರ್ತಿಗಳ ರೂಪದಲ್ಲಿ ವ್ಯಕ್ತವಾದ. ಯಾರು ತ್ರಿಮೂರ್ತಿಗಳು? ಪರಮೇಶ್ವರ, ಮಹಾವಿಷ್ಣು, ಮಹಾಬ್ರಹ್ಮ. ಕಾಸ್ಮಿಕ್ ಲೋಗಾಸ್ ಅಂತ ಏನು ಹೇಳಿದ್ರು, ಆ ಕಾಸ್ಮಿಕ್ ಲೋಗಾಸ್ನಿಂದ 3 ಲೋಗೈಗಳು, ಫಸ್ಟ್ ಲೋಗಾಸ್, ಸೆಕೆಂಡ್ ಲೋಗಾಸ್, ಥರ್ಡ್ ಲೋಗಾಸ್. ಲೋಗಾಸ್ ಮೂರ್ತಿಗಳು, ತ್ರಿಮೂರ್ತಿಗಳ ಉತ್ಪತ್ತಿ ಆಯಿತು. ಹೇಗೆ? 3 ತ್ರಿಮೂರ್ತಿಗಳು. ಮೊಟ್ಟ ಮೊದಲು ಪರಮೇಶ್ವರ ಹೊರಬಂದ, ಪರಮೇಶ್ವರನಿಂದ ಮಹಾವಿಷ್ಣು ಹೊರಬಂದ, ಮಹಾವಿಷ್ಣುವಿನಿಂದ ಮಹಾಬ್ರಹ್ಮ ಹೊರಬಂದ. ಇದಾಗಲಿಕ್ಕೆ ಮೊದಲು ಮಹಾಸಂಕಲ್ಪ ಒಂದು ಉತ್ಪತ್ತಿಯಾದಾಗ ಸಾಂಖ್ಯ ಯೋಗದ ಪ್ರಕಾರ ಪುರುಷ ಪ್ರಕೃತಿಗಳ ಒಂದು ಹೊಂದಾಣಿಕೆಯಿಂದ, ಪುರುಷ ಪ್ರಕೃತಿಗಳ ಒಂದು ಲೀಲೆಯಿಂದ ಈ ಒಂದು ಬೀಜಾಂಕುರವಾಯಿತು. ತ್ರಿಮೂರ್ತಿಗಳು ಉತ್ಪತ್ತಿಯಾದರು. ಆ ತ್ರಿಮೂರ್ತಿಗಳು ಹೊರಬಂದ ನಂತರ ಸೃಷ್ಟಿ ಕಾರ್ಯ ಪ್ರಾರಂಭವಾಯಿತು. ಇದನ್ನ ವಿಜ್ಞಾನಿಗಳು ಏನು ಹೇಳ್ತಾರೆ? ಮಹಾಬಿಂದು ಇದ್ದಕ್ಕಿದ್ದ ಹಾಗೆ ವಿಸ್ಫೋಟವನ್ನು ಹೊಂದಿತು. ವಿಸ್ಫೋಟವನ್ನು ಹೊಂದಿದಾಗ ಬಿಗ್ ಬ್ಯಾಂಗ್ ಅಂತ ಕರೀತಾರೆ ಅವರು. ದೇರ್ ವಾಸ್ ಎ ಬಿಗ್ ಬ್ಯಾಂಗ್, ಬಿಗ್ ಎಕ್ಸ್ಪ್ಲೋಷನ್. ಆ ಎಕ್ಸ್ಪ್ಲೋಷನ್ ಆದಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಆ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿಯಿಂದ ಹೊರಬಂತು. ಆ ಹೊರಗಡೆ ಏನೇನು ಬಂತೋ ಆವತ್ತು ಅವು ಚಲಿಸಲು ಪ್ರಾರಂಭ ಮಾಡಿದ್ವು. ಇವತ್ತಿಗೂ ಅವು ಚಲಿಸುತ್ತಲೇ ಇದೆ. ಕೋಟ್ಯಾಂತರ ವರ್ಷಗಳ ಹಿಂದೆ ಕೇಂದ್ರದಿಂದ ಹೊರಬಂದಂತಹ ವಸ್ತುಗಳ ರಾಶಿ ಇವತ್ತಿಗೂ ಚಲಿಸುತ್ತಿದೆ ಅಂತ ಹೇಳುತ್ತೆ ವಿಜ್ಞಾನ. ಎಲ್ಲಿವರೆಗೂ ಚಲಿಸುತ್ತೆ ಇದು? ಒಂದು ಕ್ರಿಟಿಕಲ್ ಡೆನ್ಸಿಟಿಯನ್ನು ತಲುಪುವ ತನಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಂದು ಕ್ರಿಟಿಕಲ್ ಡೆನ್ಸಿಟಿಯನ್ನು ತಲುಪಿದಾಗ ಹೊರ ಹೋದಂಥ ಎಲ್ಲ ವಸ್ತುಗಳು ಚಲನೆಯನ್ನು ಏನು ಮಾಡುತ್ತವೆ? ನಿಲ್ಲಿಸ್ಬಿಟ್ಟು ಹಿಮ್ಮುಖವಾಗಿ ಎಲ್ಲಿಂದ ಹೊರ ಬಂದವೋ ಮತ್ತೆ ಹೋಗಿ ಅಲ್ಲಿಗೆ ಸೇರುತ್ತವೆ. ಅದನ್ನು ಬಿಗ್ ಕ್ರಂಚ್ ಅಂತ ಕರೀತಾರೆ, ಅದನ್ನು ಮಹಾಪ್ರಳಯ ಅಂತ ಕರೀತಾರೆ ನಮ್ಮ ಪುರಾಣಗಳಲ್ಲಿ. ಅಲ್ಲಿಗೆ ಭಗವಂತನ ಒಂದು ನಿಶ್ವಾಸ ಮತ್ತೆ ಭಗವಂತನ ಒಂದು ಉಚ್ಛ್ವಾಸ, 1 ಬ್ರೆತ್ ಔಟ್ಸೈಡ್ ಅಂಡ್ 1 ಬ್ರೆತ್ ಇನ್ಸೈಡ್. ಅಲ್ಲಿಗೆ ಮ್ಯಾನಿಫೆಸ್ಟೇಷನ್ ಮುಗೀತು, ಅನ್ಮ್ಯಾನಿಫೆಸ್ಟ್ಗೆ ಹೋಯ್ತು. ಮತ್ತೆ ಯೋಗ ನಿದ್ರೆ. ಇದು ಭಗವಂತನಿಗೆ ಒಂದು ಲೀಲೆ, ನಮಗೆ ಒಂದು ಪರದಾಟ. ಕೋಟ್ಯಾಂತರ ವರ್ಷಗಳಿಗೆ ಭಗವಂತ ಒಮ್ಮೆ ಉಸಿರನ್ನ ಬಿಡ್ತಾನೆ, ಒಮ್ಮೆ ಉಸಿರನ್ನ ತಗೊಳ್ತಾನೆ. ಗ್ರೇಟ್ ಬ್ರೆತ್ ಅಂತ ಹೇಳ್ತಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಗುಪ್ತ ಸಿದ್ಧಾಂತ ಗ್ರಂಥ ಬರುತ್ತೆ, ಅದರಲ್ಲಿ ಗ್ರೇಟ್ ಬ್ರೆತ್ ಅಂತ ಹೇಳ್ತಾರೆ ಮೇಡಮ್ ಬ್ಲಾವೆಟ್ಸ್ಕಿ ಅವರು. ಓಕೆ, ಇದು ಸೃಷ್ಟಿಯ ಒಂದು ಬಗೆ. ಇದನ್ನು ವಿಜ್ಞಾನವೂ ಒಪ್ತಾ ಇದೆ. ದೇರ್ ಈಸ್ ಬಿಗ್ ಬ್ಯಾಂಗ್, ದೇರ್ ಈಸ್ ಎಕ್ಸ್ಪ್ಯಾನ್ಷನ್, ದೇರ್ ಈಸ್ ಕಂಟ್ರಾಕ್ಷನ್. ಎಲ್ಲ ವಿಜ್ಞಾನ ವಿವರಿಸಿ ಹೇಳ್ತಾ ಇದೆ. ಇದು ಕಾಗಕ್ಕ ಗುಬ್ಬಕ್ಕನ ಕತೆ ಅಲ್ಲ. ಕಾರಣ ಇದಕ್ಕೆ ವಿಜ್ಞಾನ ಸಾಕ್ಷ್ಯವನ್ನು ಒದಗಿಸಿಕೊಡ್ತಾ ಇದೆ. ಅದಕ್ಕೆ ಬೇಕಾದ ಸಾಕ್ಷ್ಯ ಸಿಕ್ಕಿದೆ.
ಸಾಕಷ್ಟು ವಿಜ್ಞಾನಿಗಳು ಆ ಕ್ಷೇತ್ರದಲ್ಲಿ ಪರಿಶ್ರಮವನ್ನು ಹಾಕಿ ಸತ್ಯವನ್ನು ಕಂಡುಹಿಡಿದಿದ್ದಾರೆ. ಹಾಗಾದರೆ ಭಗವಂತ ಏನು ಮಾಡ್ದ? ಸೃಷ್ಟಿಯನ್ನು ಮಾಡ್ದ. ಸೃಷ್ಟಿ ಮಾಡಿದಾಗ ಎಲ್ಲ ವಸ್ತುಗಳು ಹೊರಬಂತು. ಹೊರಬಂದಂತಹ ವಸ್ತುಗಳು, ಅದ್ರದ್ದು ಒಂದು ಸ್ಕೀಮ್ ಇದೆ ಬಿಡಿ, ಧ್ಯಾನ ಗ್ರಂಥ ಕವನಗಳು ಅಂತ ಒಂದು ಪುಸ್ತಕ ಇದೆ, ಅದರಲ್ಲೆಲ್ಲ ಬರುತ್ತೆ. ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ದ ಡೆಪ್ತ್ ಆಫ್ ಇಟ್. ಅದು ಈ ಪದಾರ್ಥ ಪ್ರಪಂಚ ಸೃಷ್ಟಿಯಾಯಿತು, ಪದಾರ್ಥ ಪ್ರಪಂಚದಲ್ಲಿ ಜೀವಿಗಳ ಸೃಷ್ಟಿಯಾಯಿತು, ಜೀವಿಗಳಲ್ಲಿ ಸಸ್ಯಗಳು, ಪ್ರಾಣಿಗಳು, ಪಶುಗಳು, ಮಾನವ, ಇದೆಲ್ಲ ಸೃಷ್ಟಿಯಾಯಿತು. ಹಂತ ಹಂತವಾಗಿ ಇದು ನಡ್ಕೊಂಡು ಈ ಸೃಷ್ಟಿಯನ್ನು ಪ್ರಾರಂಭ ಮಾಡಿಬಿಟ್ಟು ಭಗವಂತ ಎಲ್ಲೋ ಕೂತ್ಬಿಟ್ನ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಇಲ್ಲ. ಭಗವಂತ ಸೃಷ್ಟಿಯ ಕಣ ಕಣದಲ್ಲೂ, ಅಣು ಅಣುವಿನಲ್ಲೂ, ಉಪಕಣದಲ್ಲೂ, ಉಪಕಣದಲ್ಲೂ ವಿರಾಜಮಾನನಾಗಿ ಕೂತಿದ್ದಾನೆ. ಎಂತಹ ಮಹಾನ್ ಚೈತನ್ಯ ಅದು ನೋಡಿ. ಸೃಷ್ಟಿ ಮಾಡಿದ್ದೇ ಅಲ್ಲ, ಮಾಡಿ ಎಲ್ಲೋ ದೂರ ಕೂತ್ಕೊಂಡು ಆಟ ಆಡ್ತಾ ಇರೋದನ್ನ ನೋಡ್ತಿದ್ದಾನೆ ಅನ್ನೋದು ತಪ್ಪು. ಓಕೆ, ಆತ ಅತೀತನಲ್ಲ, ಆತ ಅಂತಸ್ಥನು. ಹಾಗಾದ್ರೆ ಅತೀತ ಅಲ್ವಾ? ಅತೀತನು. ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ದೇರ್ ಆರ್ ಟೂ ವರ್ಡ್ಸ್ ಇನ್ ಇಂಗ್ಲಿಷ್. ಗಾಡ್ ಇಸ್ ಟ್ರಾನ್ಸೆಂಡೆಂಟಲ್ ಅಂಡ್ ಗಾಡ್ ಇಸ್ ಇಮನಂಟ್. ಟ್ರಾನ್ಸೆಂಡೆಂಟಲ್ ಅಂದ್ರೆ ಸೃಷ್ಟಿ ಎಲ್ಲ ಮಾಡಿ ಅಲ್ಲಿ ಕೂತ್ಕೊಂಡು ದೂರದಲ್ಲಿ ನೋಡ್ತಾ ಇದ್ದಾನೆ, ಸುಖ ಸಂತೋಷ ಪಡ್ತಾ ಇದ್ದಾನೆ, ಇಲ್ಲಿ ನಡೀತಾ ಇರೋ ಎಲ್ಲ ಕೆಲಸಗಳನ್ನ ನೋಡಿ. ಇದು ಅತೀತವಾದ ದೇವನ ಲಕ್ಷಣ. ನಾವು ಹೀಗೆ ಅನ್ಕೋತೀವಿ, ಹೌದಾ ಅಲ್ವಾ? ಭಗವಂತ ಎಲ್ಲೋ ಇದ್ದಾನೆ, ನಾನು ಬೆಟ್ಟ ಹತ್ತು ಹೋಗ್ಬೇಕು, ತಿರುಪತಿ ತಿಮ್ಮಪ್ಪನಿಗೆ 7 ಸುತ್ತು ಪ್ರದಕ್ಷಿಣೆ ಹಾಕಬೇಕು, ವಿಗ್ರಹದ ಮುಂದೆ ನಿಂತ್ಕೋಬೇಕು, ನಮಸ್ಕಾರ ಮಾಡಬೇಕು. ಕಾರಣ ಅವನು ಇರೋದು ಅಲ್ಲೇ, ಎಲ್ಲೋ ಬೆಟ್ಟದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಆಗ್ತಿರೋದನ್ನೆಲ್ಲ ಆರಾಮಾಗಿ ನೋಡ್ಕೊಂಡು ಖುಷಿಯಾಗಿದ್ದಾನೆ ಅಂತ ಆ ಒಂದು ಭಾವದಲ್ಲಿ ಹೋಗ್ತೀವಿ ನಾವು. ನಾನು ಅದು ತಪ್ಪು ಅಂತ ಹೇಳ್ತಿಲ್ಲ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ನಮ್ಗೆ ಅದೇ ಆಸರೆ, ಯಾಕೆಂದ್ರೆ ನಮ್ಮ ಪ್ರಜ್ಞೆ ಇನ್ನ ಎತ್ತರಕ್ಕೆ ಬೆಳೆದಿಲ್ಲ. ಓಕೆ, UKG LKG ಇರೋ ಮಗುಗೆ ಸ್ಲೇಟ್ ಬೇಕೇ ಬೇಕು. ಸ್ಲೇಟ್ನಲ್ಲೇ ಅದು ಕಲಿಯೋದು, ತಿದ್ದೋದನ್ನೆಲ್ಲ. ಈಗ ನಮ್ಮ ಗೋಳು ಅದೇ ಆಗಿದೆ. ನಾವು LKG UKG ನಲ್ಲಿದ್ದೀವಿ, ನಾವು ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಲೇಬೇಕು, ಅಲ್ಲೇ ನನಗೆ ಭಗವಂತ ಕಾಣೋದು. ನಾನೇನು ಮಾಡೋಕ್ಕಾಗಲ್ಲ, ಹೋಗ್ತೀನಿ. ಅದು ತಪ್ಪು ಅಂತ ಅಂತಿಲ್ಲ, ಆದರೆ ನಮ್ಮ ಪ್ರಜ್ಞೆ ಅಲ್ಲಿಂದ ಏನು ಮಾಡಬೇಕು? ಮೇಲಕ್ಕೆ, ಯಾವ ಮಟ್ಟಕ್ಕೆ ಇರಬೇಕು? ಈಗ ನಾನು ಈಶಾವಾಸ್ಯಕ್ಕೆ ಬರ್ತೇನೆ. ಏನು ಹೇಳ್ತಾ ಇದೆ ಈ ಶ್ಲೋಕ? ಈಶಾವಾಸ್ಯಮಿದಂ ಸರ್ವಂ. ಎಲ್ಲೆಲ್ಲೂ ಇದಾನಪ್ಪ ಭಗವಂತ. ಆ ಭಗವಂತ ಇಲ್ಲದೆ ಇರುವಂತ ಜಾಗವೇ ಇಲ್ಲ. ಅಣು ರೇಣು ತೃಣ ಕಾಷ್ಟಾದಿಗಳಲ್ಲಿ ಭಗವಂತ ಹುದುಗಿದ್ದಾನೆ. ಹೇಗಿದ್ದಾನೆ? ಚೈತನ್ಯ ಸ್ವರೂಪನಾಗಿದ್ದಾನೆ. ಅದನ್ನೇ ಶುದ್ಧ ಚೈತನ್ಯ. ನಿನ್ನೊಳಗಡೆ ಇರುವಂತ ಶುದ್ಧ ಚೈತನ್ಯ ಮತ್ಯಾರೂ ಅಲ್ಲ, ಭಗವಂತ. ನಿನ್ನ ಕುತ್ಸಿತ ಯೋಚನೆಗಳು, ನಿನ್ನ ಸಂಕುಚಿತ ಮನೋಭಾವಗಳು, ನಿನ್ನಲ್ಲಿರುವಂತಹ ಮತ್ಸರ, ಮದ, ಕ್ರೌರ್ಯ, ಲೋಭ, ಇದೆಲ್ಲ ಆತ್ಮನಿಗೆ ತಟ್ಟಿದ ಅಂಶಗಳಲ್ಲ. ಆತ್ಮ ಅದೆಲ್ಲದರಿಂದಲೂ ಮುಕ್ತ. ಈ ಅರಿಷಡ್ ವರ್ಗಗಳು ನಮ್ಮನ್ನ ಆಳ್ತಾ ಇರೋದು ಮನಸ್ಸಿನ ಹಂತದಲ್ಲಿ. ಮನಸ್ಸನ್ನ ದಾಟಿ ಮೇಲೆ ಹೋಗ್ಬಿಟ್ರೆ ನೀನೊಬ್ಬ ಪರಿಶುದ್ಧ ಆತ್ಮ. ಅದನ್ನೇ ಸಾಕ್ಷಿ ಅಂತ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದಿದ್ದವರು. ಸಾಕ್ಷಿ ಭಾವ ಏನ್ ಮಾಡ್ತಿರುತ್ತೆ? ಎಲ್ಲವನ್ನು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇರುತ್ತೆ. ಅಂತ ಒಂದು ಸಾಕ್ಷಿ ಭಾವ ನನ್ನೊಳಗಡೆ ಇದೆ, ಅದೇ ಪರಮಾತ್ಮ. ಆ ಪರಮಾತ್ಮ ಪ್ರತಿಯೊಂದನ್ನು ಸಾಕ್ಷೀಭೂತವಾಗಿ ಗಮನಿಸಿ ನೋಡ್ತಿದ್ದಾನೆ. ಆತನಿಗೆ ಅರಿಷಡ್ ವರ್ಗಗಳ ಯಾವ ಕಳಂಕವೂ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅರಿಷಡ್ ವರ್ಗಗಳು ಆಳೋದು ಏನಿದ್ರು ಮನಸ್ಸು ಮತ್ತೆ ಮನಸ್ಸಿನ ಕೆಳಗಿನ ಹಂತಗಳಲ್ಲಿ ಮಾತ್ರ ಕೆಲಸ ಮಾಡುತ್ತವೆ. ಅದು ಇರಲಿ. ಈಗ ಈ ಪರಮಾತ್ಮ ಅಥವಾ ಮೌನ ಸಾಕ್ಷಿ ಅಂತ ನಾವೇನು ಹೇಳಿದ್ವಿ, ಅದು ನಮ್ಮೆಲ್ಲರಲ್ಲೂ ಇದ್ದಾನೆ. ಯಾವ ರೂಪದಲ್ಲಿದ್ದಾನೆ? ಚೈತನ್ಯ ಸ್ವರೂಪಿಯಾಗಿದ್ದಾನೆ. ಇಟ್ ಈಸ್ ಎ ಸ್ಪೆಕ್ ಆಫ್ ಕಾನ್ಷಿಯಸ್ನೆಸ್. ಸ್ಪೆಕ್ ಆಫ್ ಕಾನ್ಷಿಯಸ್ನೆಸ್ ಅಂದರೆ
ಪ್ರಜ್ಞಾ ಕಿಡಿ ಅದು. ಆ ಪ್ರಜ್ಞಾ ಕಿಡಿ ಅನ್ನೋದು ಒಂದು ಸ್ಮಾಲ್ ಎನರ್ಜಿ ಬಂಡಲ್ ಅದು. ಆ ಎನರ್ಜಿ ಬಂಡಲ್ ಒಳಗಡೆ ಇರೋ ತನಕ ಅದು ನನಗೆ ಜೀವ ಇರುತ್ತೆ. ಆ ಪ್ರಜ್ಞಾ ಕಿಡಿ ಅಥವಾ ಪ್ರಜ್ಞಾ ಅಂಶ ನನ್ನಲ್ಲಿ ಏನಿದೆ ಅದು ಹೊರಗೆ ಬಂದ್ಬಿಟ್ರೆ ಅಲ್ಲಿಗೆ ಈ ಶರೀರ ಮರಣ ಹೊಂದುತ್ತೆ. ಮರಣ ಶರೀರಕ್ಕಾಯ್ತು, ಆದರೆ ಆತ್ಮ ಏನು ಮಾಡುತ್ತೆ, ಆತ್ಮನೇ ಪ್ರಜ್ಞಾನಾಂಶ, ಅದು ಹೊರಗೆ ಹೊಟ್ಟೋಗುತ್ತೆ. ಆ ಆತ್ಮ ಹೊರಗೆ ಹೋಗಿ ಸೂಕ್ತವಾದ ಇನ್ನೊಂದು ದೇಹವನ್ನು ಧರಿಸುತ್ತೆ. ಈಗ ಸತ್ತ ಶರೀರ ಏನಾಗುತ್ತೆ, ಅದರಲ್ಲಿ ಪ್ರಜ್ಞೆ ಇಲ್ವಾ? ಖಂಡಿತ ಇದೆ. ಸತ್ತ ಶರೀರದ ಒಂದೊಂದು ಜೀವಕೋಶಗಳ ಒಳಗೂ ಪ್ರಜ್ಞೆ ಇದೆ. ಇಟ್ ಈಸ್ ಕಾಲ್ಡ್ ಸೆಲ್ಯುಲರ್ ಕಾನ್ಷಿಯಸ್ನೆಸ್. ಪ್ರತಿ ಸೆಲ್, ಪ್ರತಿ ಜೀವಕೋಶ ಇಟ್ ವಿಲ್ ಕೀಪ್ ಪಲ್ಸೇಟಿಂಗ್. ಪಲ್ಸೇಟಿಂಗ್ ಅಂದರೆ ಕಂಪಿಸುತ್ತಿರುತ್ತೆ. ಯಾಕೆ ಸೆಲ್ ವೈಬ್ರೇಟ್ ಆಗುತ್ತೆ? ಬಿಕಾಸ್ ಅದರಲ್ಲಿ ಚೈತನ್ಯವಿದೆ. ಅದನ್ನು ಸೆಲ್ಯುಲರ್ ಕಾನ್ಷಿಯಸ್ನೆಸ್ ಅಂತೇವೆ. ಪ್ರತಿ ಅಂಗವೂ ಬದುಕಿರುತ್ತೆ ಸತ್ತ ಕೆಲವು ಕಾಲ. ಆ ಅಂಗದಲ್ಲಿ ಸಹ ಕಾನ್ಷಿಯಸ್ನೆಸ್ ಇರುತ್ತೆ. ಕಣ್ಣಿಗೆ ಐ ಕಾನ್ಷಿಯಸ್ನೆಸ್ ಇರುತ್ತೆ, ನೋಸ್ಗೆ ನೇಸಲ್ ಕಾನ್ಷಿಯಸ್ನೆಸ್ ಇರುತ್ತೆ, ಇಂಟೆಸ್ಟೈನಲ್ ಕಾನ್ಷಿಯಸ್ನೆಸ್ ಇರುತ್ತೆ. ಅಂದರೆ ಸತ್ತ ಮೇಲೆ ಸಹ ಆ ಅಂಗಗಳಲ್ಲಿ ಪ್ರಜ್ಞೆ ಇದೆ. ಪ್ರಜ್ಞೆ ಭಗವಂತನ, ಪುರುಷನ ಒಂದು ಲಕ್ಷಣ. ಕಾನ್ಷಿಯಸ್ನೆಸ್ ಇಸ್ ದ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಪ್ಯೂರ್ ಗಾಡ್, ಅದು ಪ್ಯೂರ್ ಕಾನ್ಷಿಯಸ್ನೆಸ್. ಪ್ರತಿಯೊಂದು ಅಂಗಕ್ಕೂ ಕಾನ್ಷಿಯಸ್ನೆಸ್ ಇದೆ. ಸೆಲ್ಗೆ ಕಾನ್ಷಿಯಸ್ನೆಸ್ ಇದೆ. ಸೆಲ್ ಒಳಗಡೆ ಆಟಮ್ಗಳು ಇರುತ್ತೆ, ಆ ಆಟಮ್ಗಳಿಗೂ ಕಾನ್ಷಿಯಸ್ನೆಸ್ ಇದೆ. ಅಟಾಮಿಕ್ ಕಾನ್ಷಿಯಸ್ನೆಸ್, ಮಾಲಿಕ್ಯುಲರ್ ಕಾನ್ಷಿಯಸ್ನೆಸ್. ಈ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಮಾಡಲ್ಪಟ್ಟಿರೋದು ಯಾವ ಪದಾರ್ಥದಿಂದ? ಆಟಮ್ಗಳಿಂದ, ಅಣುಗಳಿಂದ, ಪರಮಾಣುಗಳಿಂದ. ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಈ 4 ಪ್ರಮುಖವಾದ ಧಾತುಗಳು ಸೇರಿ ಇಡೀ ಜೀವಕುಲವನ್ನು ಸೃಷ್ಟಿ ಮಾಡಿವೆ. ಜೀವಕುಲದ ಎಲ್ಲ ಅಂಗಾಂಶಗಳು ಈ 4 ಧಾತುಗಳಿಂದ ಮಾಡಲ್ಪಟ್ಟಿದೆ. ಯಾವ್ಯಾವುದು? ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್. ಅಮೈನೋ ಆಮ್ಲಗಳು. ಈ ಅಮೈನೋ ಆಮ್ಲಗಳೇ ಪ್ರೋಟೀನ್ಗಳು. ಆ ಪ್ರೋಟೀನ್ಗಳಿಂದಲೇ ಎಲ್ಲರ ಶರೀರನು ಮಾಡಲ್ಪಟ್ಟಿರೋದು. ಈ ಪ್ರೋಟೀನ್ಗಳು ತಯಾರು ಮಾಡಲಿಕ್ಕೆ ಸಿಗ್ನಲ್ಗಳನ್ನು ಕೊಡೋದು DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ಎಲ್ಲಿದೆ DNA? ಪ್ರತಿ ಜೀವಕೋಶದ ಕೋಶ ಕೇಂದ್ರದ ಒಳಗಡೆ. ಆ DNA ಏನರಿಂದ ಮಾಡಲ್ಪಟ್ಟಿದೆ? ಈ 4 ಧಾತುಗಳು ಹೇಳಿದ್ನಲ್ಲ, ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್, ಮತ್ತೆ ಅನದರ್ ಒನ್ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್, ಇವುಗಳಿಂದ ಮಾಡಲ್ಪಟ್ಟಿದೆ. ಇವಕ್ಕೇನಿದೆ? ಅವಕ್ಕೂ ಕಾನ್ಷಿಯಸ್ನೆಸ್ ಇದೆ. ಈವನ್ ದೇ ಹ್ಯಾವ್ ದೇರ್ ಓನ್ ಕಾನ್ಷಿಯಸ್ನೆಸ್ ವರ್ಕಿಂಗ್ ಅಟ್ ದೇರ್ ಓನ್ ಲೆವೆಲ್. ಅವ್ರ ಲೆವೆಲ್, ಅದರ ಅಣುಗಳ ಲೆವೆಲ್ನಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ಅವು ಕಂಪಿಸುತ್ತಿರುತ್ತೆ. ಪ್ರತಿ ಅಣು ಸೆಕೆಂಡಿಗೆ ಸಾವಿರಾರು ಲಕ್ಷಾಂತರ ಬಾರಿ ಕಂಪಿಸುತ್ತೆ. ಈಗ ನೀವೇನು ಅನ್ಕೊಂಡಿದ್ದೀರಿ, ನಾನು ಇಲ್ಲಿ ಕೂತಿದ್ದೀನಿ, ಸ್ಟೇಬಲ್ ಆಗಿದ್ದೀನಿ ಅಂತ. ತಪ್ಪು. ನಿಮ್ಮ ಶರೀರದಲ್ಲಿರೋ ಒಂದೊಂದು ಕಣವು, ಒಂದೊಂದು ಅಣುವು ಏನು ಮಾಡ್ತಿದೆ? ವೈಬ್ರೇಟ್ ಆಗ್ತಲೇ ಇದೆ. ಅಣುಗಳು ಕಂಪಿಸುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಇನ್ಹರೆಂಟ್ ಅಂಡ್ ಇನೇಟ್ ವೈಬ್ರೇಷನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಆಲ್ ದ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಹಾಗಾದರೆ ನಿಮ್ಮ ಶರೀರದ ಒಳಗಡೆ ಇರೋ ಎಲ್ಲ ಅಣುಗಳು ಏನು ಮಾಡ್ತಿವೆ? ಕಂಪಿಸುತ್ತಿವೆ. ಅವು ವೈಬ್ರೇಟ್ ಆಗ್ತಾ ಇದೆ. ಎಲ್ಲೆಲ್ಲಿ ವೈಬ್ರೇಷನ್ಸ್ ಇದೆಯೋ ಅಲ್ಲೆಲ್ಲ ಏನಿದೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ವೈಬ್ರೇಷನ್ಸ್ ಇದೆಯೋ ಅಲ್ಲೆಲ್ಲ ಕಾನ್ಷಿಯಸ್ನೆಸ್ ಇದೆ. ಕಾನ್ಷಿಯಸ್ನೆಸ್ ಅಂದ್ರೆ ಏನು? ಪ್ರಜ್ಞೆ. ಆ ಪ್ರಜ್ಞೆಯೇ ಪರಿಶುದ್ಧ ಪ್ರಜ್ಞೆ. ಆ ಪರಿಶುದ್ಧ ಪ್ರಜ್ಞೆಯನ್ನೇ ಪುರುಷ ಅಂತ ಕರೆಯೋದು ನಾವು. ಪುರುಷ ಒಳಗಡೆ ಕಂಪಿಸುತ್ತಿರುವ ಚೈತನ್ಯ ಪುರುಷ. ಆದರೆ ಅಣು ಮಾಡಲ್ಪಟ್ಟಿರುವ ವಸ್ತು ಪದಾರ್ಥ.
ಈಗ ನೈಟ್ರೋಜನ್ ಆಗಲಿ, ಆಕ್ಸಿಜನ್ ಆಗಲಿ, ಹೈಡ್ರೋಜನ್ ಆಗಲಿ, ಇದು ಪದಾರ್ಥದಿಂದ ಮಾಡಲ್ಪಟ್ಟಿದೆ. ಪದಾರ್ಥ ಅಂದ್ರೆ ಏನು? ಪ್ರಕೃತಿ. ಪ್ರಕೃತಿ ತತ್ವಗಳಿಂದ ಮಾಡಲ್ಪಟ್ಟಿದೆ. ಆ ಪ್ರಕೃತಿ ತತ್ವದಿಂದ ಮಾಡಲ್ಪಟ್ಟಿರೋ ಪರಮಾಣುವಿನ ಒಳಗಡೆ ಹೋಗಿ ಸೇರ್ಕೊಂಡಿರೋದು ಯಾರು? ಚೈತನ್ಯ. ಆ ಚೈತನ್ಯ ಕಾನ್ಷಿಯಸ್ನೆಸ್, ದಟ್ ಈಸ್ ದ ಸ್ಪೆಕ್ ಆಫ್ ಕಾನ್ಷಿಯಸ್ನೆಸ್. ಅದು ಆ ಚೈತನ್ಯದಿಂದ ಅಣು ಏನ್ ಮಾಡ್ತಾ ಇರುತ್ತೆ? ಕಂಪಿಸುತ್ತಿರುತ್ತೆ. ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಪ್ರತಿ ಪರಮಾಣುವು ಕಂಪಿಸುತ್ತಿದೆ ಅಂದ್ರೆ ಆ ಪರಮಾಣುವಿನ ಒಳಗಡೆ ಕಂಪಿಸಲು ಕಾರಣ ಏನಿದೆ? ಅದು ಚೈತನ್ಯ. ಕಂಪಿಸಲು ಕಾರಣ ಚೈತನ್ಯ ಅಥವಾ ಪುರುಷ, ಆದರೆ ಕಂಪಿಸುತ್ತಿರುವ ಪದಾರ್ಥವಿದೆಯಲ್ಲ ಅದು ಪ್ರಕೃತಿ. ಈಗ ಈ ಶರೀರ ಪ್ರಕೃತಿ, ನಾನು ಪಂಚಭೂತಗಳಿಂದ ಮಾಡಲ್ಪಟ್ಟ ಶರೀರ. ಈ ಶರೀರದ ಒಳಗಡೆ ನನ್ನಲ್ಲಿ ಹುದುಗಿ ನನ್ನಲ್ಲೊಂದು ಕಂಪನವನ್ನು, ಚೈತನ್ಯವನ್ನು ಉಂಟು ಮಾಡಿದೆಯಲ್ಲ ಅದು ನನ್ನ ಆತ್ಮ. ಆ ಆತ್ಮವೇ ಚೈತನ್ಯ. ಚೈತನ್ಯವೋ, ಆತ್ಮ ವ್ಯಕ್ತವಾಗೋದೇ ಚೈತನ್ಯ ರೂಪದಲ್ಲಿ, ಚೈತನ್ಯ ವ್ಯಕ್ತವಾಗೋದೇ ಕಂಪನದ ರೂಪದಲ್ಲಿ. ವೈಬ್ರೇಷನ್. ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ಇಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ವೈಬ್ರೇಷನ್ಸ್. ಇದು ಫಿಸಿಕ್ಸ್, ಕ್ವಾಂಟಮ್ ಫಿಸಿಕ್ಸ್ ನ ಓದ್ದವರಿಗೆ, ಆಳವಾಗಿ ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್ ಗೊತ್ತಿರೋರಿಗೆ ಚೆನ್ನಾಗಿ ತಿಳಿದಿರುತ್ತೆ ಇದು. ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ವೈಬ್ರೇಷನ್ಸ್. ಈಗ ನಾನು ಮಾತನಾಡ್ತಾ ಇದ್ದೀನಿ, ಈ ಮಾತು ಏನು? ಸೆಟ್ ಆಫ್ ಆ ವೈಬ್ರೇಷನ್ಸ್ ನಲ್ಲಿ ಫ್ರೀಕ್ವೆನ್ಸಿ ಚೇಂಜ್ ಆದಂಗೆಲ್ಲ ಮಾತುಗಳೇನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಇದು ಏನಿದು? ಇದು ಅಷ್ಟೇ, ಇಟ್ಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ವೈಬ್ರೇಷನ್ಸ್. ಈ ವೈಬ್ರೇಷನ್ಸ್ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ, ವಿಪರೀತ ವೇಗದಲ್ಲಿ ಚಲಿಸ್ತಾ ಇದೆ. ಒಳಗಡೆ ಇರುವಂತ ಆಟಮ್ಸು ಯಾವ ವೇಗದಲ್ಲಿ ಚಲಿಸ್ತಾ ಇದೆ ಅಂದ್ರೆ ನೋಡಿ, ಒಂದು ಅಣು ಎಷ್ಟು ಸೈಜ್ ಇರುತ್ತಂದ್ರೆ, ನಾನು ರೀಸೆಂಟ್ಲಿ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಇಂಟರ್ನೆಟ್ ಅಲ್ಲಿ. ಒಂದು ಸೂಜಿಯ ತುದಿಯ ಮೇಲೆ 1,000,000,000 ಹೈಡ್ರೋಜನ್ ಆಟಮ್ಗಳನ್ನ ಪಕ್ಕದಲ್ಲಿ ಕೂಡಿಸ್ಬೋದಂತ. ನಾನು 60,000 ಅನ್ಕೊಂಡಿದ್ದೆ ಎಷ್ಟೋ ದಿನಗಳ ಕಾಲ, ಯಾವಾಗಲೂ ಓದಿದ್ದದು, ಸುಮಾರು 25-30 ವರ್ಷದ ಹಿಂದೆ. ಈಗ ನಾನು ಈಗಲೂ ಒಂದ್ಸಲಿ ತೆಗೆದು ನೋಡಿದೆ, ಕನ್ಫರ್ಮ್ ಮಾಡ್ಕೊಳ್ಳೋಣ ಜನರ ಹತ್ರ ಮಾತನಾಡ್ಲಿಕ್ಕಿಂತ ಮೊದಲು ಅಂತ. ಎಷ್ಟು ಕೋಟಿ ಅಂತಂದ್ರೆ 1,000,000,000 ಹೈಡ್ರೋಜನ್ ಆಟಮ್ಗಳನ್ನ ಒಂದು ಸೂಜಿಯ ತುದಿಯ ಮೇಲೆ ಕೂಡಿಸ್ಬೋದಂತೆ ಪಕ್ಕದಲ್ಲಿ. ಹಾಗಾದ್ರೆ ಅಣುಗಳು ಎಷ್ಟು ಚಿಕ್ಕವು. ಅಷ್ಟು ಚಿಕ್ಕ ಅಣುಗಳು ಏನ್ ಮಾಡ್ತಾ ಇದೆ? ಕಂಪಿಸುತ್ತಿದೆ. ಹೈಡ್ರೋಜನ್ ಅಣುವಿನಲ್ಲಿ ಒಂದು ಅಣು ಕೇಂದ್ರ ಇರುತ್ತೆ. ಅಣು ಕೇಂದ್ರದಲ್ಲಿ ಒಂದು ಪ್ರೋಟಾನ್ ಇರುತ್ತೆ. ನ್ಯೂಟ್ರಾನ್ ಕೂಡ ಇರೋದಿಲ್ಲ ಹೈಡ್ರೋಜನ್ ನಲ್ಲಿ, ಒಂದೇ ಒಂದು ಪ್ರೋಟಾನ್. ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹೈಡ್ರೋಜನ್ ಆಟಮ್ ಸುತ್ತಲೂ ಒಂದು ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ, ಒಂದೇ ಒಂದು ಆರ್ಬಿಟ್ ಅಲ್ಲಿ ಸುತ್ತಾ ಇರುತ್ತೆ. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಅವೆರಡು ಒಂದ್ ಕಡೆ ಬಂದು ಸೇರಕ್ಕೆ ಸಾಧ್ಯ ಇಲ್ಲ. ಅನ್ಲೈಕ್ ಚಾರ್ಜಸ್, ದೇ ಆಲ್ವೇಸ್ ಸ್ಟೇ ಅವೇ. ಓಕೆ, ಸೊ ಹಾಗೆ ಸುತ್ತಾ ಇರ್ತವೆ. ಇರಲಿ, ಹಾಗೆ ಸುತ್ತಾ ಇರುವಂತಹ ಎಲೆಕ್ಟ್ರಾನು ಹೈಡ್ರೋಜನ್ ಆಟಮ್ನ ಕಾನ್ಫಿಗರೇಷನ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಅಣು ಎಷ್ಟು ಚಿಕ್ಕದು ಅಂತಂದ್ರೆ, ಒಂದು ಸೂಜಿ ಮೊನೆಯ ಮೇಲೆ 1,000,000,000 ಹೈಡ್ರೋಜನ್ ಆಟಮ್ಗಳನ್ನು ಕೂಡಿಸ್ಬೋದು. ಪ್ರತಿಯೊಂದು ಹೈಡ್ರೋಜನ್ ಆಟಮ್ನಲ್ಲಿ ಅಣು ಕೇಂದ್ರ ಎಷ್ಟು ಗೊತ್ತಾ? ಜಾಗ, ಅಣು ಕೇಂದ್ರದ ಜಾಗ ಅಣುವಿನಲ್ಲಿ 0.00000001%. ಪಾಯಿಂಟ್ ಆದ್ಮೇಲೆ 7 0 ಆದ್ಮೇಲೆ 1, 0.00000001% ಅಣು ಕೇಂದ್ರದ ಜಾಗ. ಇನ್ ಮಿಕ್ಕಿದ್ದು 99.999999% ಖಾಲಿ ಜಾಗ, ಸ್ಪೇಸ್, ಖಾಲಿ ಜಾಗ, ಶೂನ್ಯ. ಆ ಶೂನ್ಯದಲ್ಲಿ ಸಂಚರಿಸುತ್ತಿರೋದು ಒಂದೇ ಒಂದು ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಗೆ ಮಾಸ್ ಇಲ್ಲ, ಎಲೆಕ್ಟ್ರಾನ್ಗೆ ದ್ರವ್ಯ ರಾಶಿಯೇ ಇಲ್ಲ. ಹಾಗಾದ್ರೆ ಅಣು ಎಷ್ಟು ಖಾಲಿ ಇದೆ? 99.9999% ಖಾಲಿ ಇದೆ. ಈಗ ಸೂಜಿ ತುದಿ ಮೇಲೆ ನೀವು 1,000,000,000 ಅಣುಗಳನ್ನು ಕೂಡಿಸಿದ್ರೆ ಆ 1,000,000,000 ಅಣುಗಳಲ್ಲೂ ಖಾಲಿ ಜಾಗ ಎಷ್ಟಿದೆ? 99.999999%.
ಮಿಕ್ಕಿದ್ದು ಮಾತ್ರ ಮಾಸ್, ಅದು ಅಂದ್ರೆ ಪದಾರ್ಥ. ಅದು ಅಂದ್ರೆ ಪ್ರತಿ ಅಣುವಿನಲ್ಲೂ 99% ಹೆಚ್ಚು ಖಾಲಿ ಇದೆ ಅಂದ್ರೆ ನನ್ನ ಶರೀರ ಮಾಡಲ್ಪಟ್ಟಿರೋದು ಅಣುಗಳಿಂದಲೇ. ಹಾಗಾದ್ರೆ ನಾನು ಎಷ್ಟರ ಮಟ್ಟಿಗೆ ಖಾಲಿ? ನನ್ನ ತೂಕ 100 kg ಇರ್ಬೋದು. ಇಲ್ಲ, ಅಕಸ್ಮಾತ್ ಇದೆ ಅಂತ ತಿಳ್ಕೊಳ್ಳಿ. ಇದೆ ಅಂತ ತಿಳ್ಕೊಂಡ್ರೆ 100 kg 99.999999% ಐ ಆಮ್ ನಾಟ್ ಮಾಸ್. ಅಷ್ಟು ಖಾಲಿ ಜಾಗನೇ. ಅಷ್ಟು ಖಾಲಿ ಜಾಗ ಇದ್ರೆ ನನ್ನ ಶರೀರ ಯಾಕೆ ಇಷ್ಟು ಸಾಂದ್ರವಾಗಿ ಕಾಣುತ್ತೆ? ನೋಡಿ, ನಾನು ಹಿಂಗಂದ್ರೆ ಹೋಗುತ್ತಾ ಬೆರಳು? ಹೋಗಲಿಲ್ಲ. ಯಾಕೆ ಹೋಗಲ್ಲ? ದಿಸ್ ಇಸ್ ಇಲ್ಯೂಷನ್. ಇದೇ ಭ್ರಮೆ. ಆ ಗೋಡೆನೂ ಬರೀ ಅಣುಗಳಿಂದಲೇ ಮಾಡಲ್ಪಟ್ಟಿರೋದು. ಗೋಡೆ ಒಳಗೆ ನನ್ನ ಕೈ ತೋರ್ಸಕ್ಕಾಗತ್ತಾ? ಅಣುವಿಂದ ಮಾಡಲ್ಪಟ್ಟಿದೆ. ನಮ್ಮ ಮೇಷ್ಟ್ರು ಹೇಳಿದ್ದಾರೆ 99% ಖಾಲಿ ಇದೆ, ನಾನು ಹೊಡಿತೀನಿ ಅದಕ್ಕೆ ಅಂತ ಅಂದ್ರೆ ನನ್ನ ಕೈ ನೋವಾಗಬೇಕೇ ಹೊರತು ಕೈ ಒಳಗೆ ಹೋಗ್ತದ? ಹೋಗ್ಲಿಕ್ಕೆ? ದಿಸ್ ಇಸ್ ಇಲ್ಯೂಷನ್. ಇದೇ ಭ್ರಮೆ. ಇದನ್ನೇ ಶಂಕರರು ಭ್ರಮೆ ಅಂತ ಹೇಳಿದ್ದು. ಓಕೆ, ಅವ್ರೇನು ಹೇಳ್ತಾರೆ? ಜಗನ್ಮಿಥ್ಯ, ಬ್ರಹ್ಮ ಸತ್ಯ. ಆದ್ರೆ ನಾನು ಹೇಳ್ತಿರೋದು ವಿಜ್ಞಾನಿಗಳು ಕಂಡುಕೊಂಡಿರುವಂತ ಇದು ಸತ್ಯ ಅಲ್ವಾ? ಹೌದು, ವೈಜ್ಞಾನಿಕವಾಗಿ ಸತ್ಯವೇ. ಯಾಕದು ಸಾಂದ್ರವಾಗಿ ಕಾಣಿಸುತ್ತೆ ಅನ್ನೋದಕ್ಕೂ ವಿಜ್ಞಾನ ಒಂದು ವಂಡರ್ಫುಲ್ ಥಿಯರಿ ಇಟ್ಟಿದೆ. ಅದು ಬೇಡ, ನಾನು ಈಗ ತಗೊಳ್ಳಿಕ್ಕೆ ಸರಿ ಹೋಗಲ್ಲ, ಸಮಯವೂ ಇಲ್ಲ. ಆ ಪ್ರತಿ ಅಣು ಕೇಂದ್ರದ ಒಳಗಿರುವ ಪ್ರೋಟಾನ್, ಅಣು ಕೇಂದ್ರವೇ 0.00001%, ಅದರಲ್ಲೂ ಒಂದು ಪ್ರೋಟಾನ್ ಇದೆ. ಆ ಪ್ರೋಟಾನು ಏನ್ ಮಾಡ್ತಿದೆ ಅಂತ ಕೇಳಿದ್ರೆ ವಿಜ್ಞಾನಿಗಳು ಹೇಳ್ತಾರೆ, ಅಣು ಕೇಂದ್ರದ ಒಳಗಡೆ ಅದು ವೇಗವಾಗಿ ಚಲಿಸ್ತಿದೆಯಂತೆ. ವೆರಬರಿ ಸ್ಪೀಡಲ್ಲಿ. ನೀವು ಯಾವ ವೆಹಿಕಲ್ ನೋಡಿಲ್ಲ ಈ ಜಗತ್ತಿನಲ್ಲಿ. ಯಾವ ಸ್ಪೀಡಲ್ಲಿ ಓಡುತ್ತೆ ಗೊತ್ತಾ? ಅದು ಪ್ರೋಟಾನು ಬೆಳಕಿನ ವೇಗದಲ್ಲಿ ಓಡುತ್ತೆ. ಬೆಳಕಿನ ವೇಗ ಅಂದ್ರೆ ಏನು? 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ದೂರ. ಅಷ್ಟು ಸಣ್ಣ ಅಣು, ಅದರಲ್ಲಿ 0.00001% ಅಣು ಕೇಂದ್ರ, ಅದರಲ್ಲಿರೋ ಪ್ರೋಟಾನು ಬೆಳಕಿನ ವೇಗದಲ್ಲಿ ಓಡ್ತಿದೆಯಂತ. ಅದೇನರಿಂದ ಮಾಡಲ್ಪಟ್ಟಿದೆ? ಅದು ವೈಬ್ರೇಟ್ ಆಗ್ತಿದೆ ಪ್ರೋಟಾನ್. ಅದೇನರಿಂದ ಮಾಡಲ್ಪಟ್ಟಿದೆ? ವಿಜ್ಞಾನಿಗಳು ಅದನ್ನ ಬ್ಲಾಸ್ಟ್ ಮಾಡಿದ್ರು ಬಬಲ್ ಚೇಂಬರ್ಗಳಲ್ಲಿ. ಅದನ್ನು ನ್ಯೂಕ್ಲಿಯರ್ ಆಕ್ಸಿಲರೇಟರ್ಸ್ ಅಂತ ಕರೀತಾರೆ. ಆಕ್ಸಿಲರೇಟರ್ನಲ್ಲಿ ಬ್ಲಾಸ್ಟ್ ಮಾಡಿ ನೋಡಿದ್ರೆ ಪ್ರತಿ ಪ್ರೋಟಾನ್ನಲ್ಲಿ 3 ಉಪಕಣಗಳಿವೆ. ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಒಂದು ನ್ಯೂಟ್ರಲ್, ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈ 3 ಉಪಕಣಗಳಿದೆ ಒಳಗೆ. ಈ ಉಪಕಣಗಳು ಏನ್ ಮಾಡ್ತಿವೆ? ಇದನ್ನ ಕ್ವಾರ್ಕ್ಗಳು ಅಂತ ಕರೀತಾರೆ. ಈ ಕ್ವಾರ್ಕ್ಗಳು ಮತ್ತೆ ಒಳಗೆ ಏನ್ ಮಾಡ್ತಿವೆ ಅಂದ್ರೆ ಅವು ಆ ಪ್ರೋಟಾನ್ನ ಒಳಗೆ ಬೆಳಕಿನ ವೇಗದಲ್ಲಿ ಓಡ್ತಿದೆಯಂತೆ. ಇದೆಲ್ಲ ಏನ್ ಕಾಗದ ಗುಬ್ಬಕನ ಕಥೆ ಅಲ್ಲ. ಐ ಆಮ್ ಟಾಕಿಂಗ್ ಹಾರ್ಡ್ ಸೈನ್ಸ್. ವೈಜ್ಞಾನಿಕವಾಗಿ ಕಂಡುಕೊಂಡಂತ ಸತ್ಯಗಳು. ಈಗ ಆ ಕ್ವಾರ್ಕ್ಗಳಲ್ಲಿ ಏನಿದೆ? ವಿಜ್ಞಾನಿಯ ಮನಸ್ಸು ಹೇಗಿರುತ್ತೆ ಅಂದ್ರೆ ಅವನು ಕೊನೆಯ ತನಕ ಹೇಳ್ಕೊಂಡು ಹೋಗ್ತಾನೆ. ಅವನ ಸಂಶೋಧನೆಯನ್ನು ಬಿಡಲ್ಲ. ಅವನು ಕ್ವಾರ್ಕ್ನ ಹೊಡೆದ. ಮತ್ತೆ ಆಕ್ಸಿಲರೇಟರ್ಸ್ ಅಲ್ಲಿ ಸಬ್ ಕ್ವಾರ್ಕ್ಗಳು ಉತ್ಪತ್ತಿ ಆಯ್ತು. ಒಂದೊಂದು ಕ್ವಾರ್ಕ್ ಇಂದ 3 ಸಬ್ ಕ್ವಾರ್ಕ್ಗಳು. ಆ ಸಬ್ ಕ್ವಾರ್ಕ್ಗಳಲ್ಲಿ ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಒಂದು ಎಲೆಕ್ಟ್ರಿಕಲಿ ನ್ಯೂಟ್ರಲ್, 3 ಸಬ್ ಕ್ವಾರ್ಕ್ಗಳು. ಅವೇನ್ ಮಾಡ್ತಿವೆ? ಸಬ್ ಕ್ವಾರ್ಕ್ಗಳು ಪ್ರತಿಯೊಂದು ಕ್ವಾರ್ಕ್ನ ಒಳಗಡೆ ಬೆಳಕಿನ ವೇಗದಲ್ಲಿ ಓಡ್ತೀವಿ ಅಂತ. ಈ ಸಬ್ ಕ್ವಾರ್ಕ್ಗಳು ಏನರಿಂದ ಮಾಡಲ್ಪಟ್ಟಿದೆ? ಅದನ್ನು ಹೊಡೆದ್ರು. ಅದನ್ನು ಹೊಡಿತು ಅಂದ್ರೆ ಪದಾರ್ಥ ಪ್ರಪಂಚ ಮಾಯವಾಗಿ ಹೋಯಿತು. ಅಲ್ಲಿಗೆ ಪದಾರ್ಥವೇ ಇಲ್ಲ. ಏನಾಯ್ತು ಪದಾರ್ಥಕ್ಕೆ? ಹಾಗಾದ್ರೆ ಪದಾರ್ಥದ ಮೂಲ ಏನು? ಶೂನ್ಯ ಕೊಟ್ಟೋಯ್ತು. ಆದ್ರೆ ಶೂನ್ಯದಿಂದ ಸಬ್ ಕಾರ್ಕ್, ಸಬ್ ಕಾರ್ಕಿಂದ ಕಾರ್ಕ್, ಕಾರ್ಕಿಂದ ಪ್ರೋಟಾನ್, ಪ್ರೋಟಾನಿಂದ ಅಣು ಕೇಂದ್ರ, ಅಣು ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನ್ಗಳು, ಅಣುಗಳು, ಪರಮಾಣುಗಳು ಒಟ್ಟಾಗಿ ಸೇರಿ ದೊಡ್ಡ ದೊಡ್ಡ ರಾಸಾಯನಿಕ ವಸ್ತುಗಳು. ಅವುಗಳಿಂದ DNA, ಇಂದ ಪ್ರೋಟೀನ್ಗಳು, ಪ್ರೋಟೀನ್ಗಳಿಂದ ಶರೀರ, ಅಂಗಗಳು, ಅವಯವಗಳು, ಇಂದ್ರಿಯಗಳು ಎಲ್ಲ ಬಂದ್ಬಿಡುತ್ತೆ. ಇದು ಬಾಟಮ್ ಅಪ್ ಅಪ್ರೋಚ್. ಬಾಟಮ್ ಅಪ್. ಶೂನ್ಯದಿಂದ ವಸ್ತು ತಯಾರಾಗ್ತಿದೆ. ಅದು ಹೇಗೆ ಶೂನ್ಯ ವಸ್ತುವನ್ನ ತಯಾರು ಮಾಡಿತು? ಸಬ್ಕಾರ್ಕ್ ಎಲ್ಲಿಗೆ ಹೋಯ್ತು? ಬಹಳ ಸಂಶೋಧನೆ ನಡೆದ ಮೇಲೆ ಗೊತ್ತಾಯ್ತು,
ಯಾವಾಗ ಸಬ್ ಕಾರ್ಕ್ನ ಹೊಡಿತೀವೋ ಆಗ ಶಕ್ತಿಯ ಸುರುಳಿಯೊಂದು ಅಜ್ಞಾತ ಲೋಕದಲ್ಲಿ ಸೃಷ್ಟಿಯಾಗುತ್ತೆ. ಶಕ್ತಿಯ ಸುರುಳಿ ಅಲ್ಲಿಗೆ ಮಾಸ್ ಹೊಟ್ಟೋಯ್ತು. ಮಾಸ್ ವಿಲ್ ಬಿಕಮ್ ಎನರ್ಜಿ ಇದೆ. ಎನರ್ಜಿ ಅದು ಎನರ್ಜಿ, ಅದು ಶಕ್ತಿ, ಅದು ಶಕ್ತಿ. ಆ ಶಕ್ತಿಯ ಒಳಗಡೆ, ಸ್ಟ್ರಿಂಗ್ನ ಒಳಗಡೆ ಕಂಪಿಸುತ್ತಿರುವ ಚೈತನ್ಯವಿದೆಯಲ್ಲ, ಅದು ಪುರುಷ. ಮತ್ತೆ ಆ ಸ್ಟ್ರಿಂಗು ಕಂಪಿಸ್ತಾ ಇರುತ್ತೆ. ಅದು ಸ್ಟ್ರಿಂಗು ಅಷ್ಟೇ ವೈಬ್ರೇಟ್ ಆಗ್ತಾ ಇರುತ್ತೆ, ಡಿಫ್ರೆಂಟ್ ಫ್ರೀಕ್ವೆನ್ಸಿ ವೈಬ್ರೇಟ್ ಆಗುತ್ತೆ. ಅದರ ಒಳಗಡೆ ಮತ್ತೆ ಚೈತನ್ಯವಿರುತ್ತೆ, ಪುರುಷನಿರ್ತಾನೆ. ಇದು ಏನಪ್ಪ ಇದು? ಎಲ್ಲಿ ತನಕ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಹೋದ್ರೂ ಪದಾರ್ಥ ಕಂಪಿಸುತ್ತಲೇ ಇದೆ. ಸ್ಟ್ರಿಂಗ್ ಥಿಯರಿ ಅಂತ ಹೇಳ್ತೀವಿ ನಾವು ಅದನ್ನ, ಸೂಪರ್ ಸ್ಟ್ರಿಂಗ್ ಥಿಯರಿ ಅಂತೀವಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಉತ್ಪತ್ತಿಯಾಗಿರೋದೇ ಆ ಸ್ಟ್ರಿಂಗ್ಗಳಿಂದ. ಆ ಸ್ಟ್ರಿಂಗ್ಗಳ ಒಳಗಿರುವಂಥದ್ದು ಅಪುರುಷ ಚೈತನ್ಯ. ಆ ಸ್ಟ್ರಿಂಗ್ಗಳ ಸ್ವರೂಪ ಪ್ರಕೃತಿ, ಪುರುಷ ಪ್ರಕೃತಿಗಳ ಸಂಗಮ ಅದು. ಇರಲಿ, ಈಗ ಹೀಗೆ ಎಲ್ಲೆಲ್ಲೂ ಚೈತನ್ಯವಿದೆ ಅಂದರೆ ಅವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಈಶಾವಾಸ್ಯಮಿದಂ ಸರ್ವಂ. ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲೆಲ್ಲೂ ಭಗವಂತನಿದ್ದಾನೆ. ಆ ಭಗವಂತನ ಚೈತನ್ಯ ಎಲ್ಲ ವಸ್ತುಗಳಲ್ಲೂ ಇದೆ. ಅದಕ್ಕೆ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲಿ ಹೇಳ್ತಾರೆ, ದೇರ್ ಈಸ್ ನಥಿಂಗ್ ಇನ್ಆನಿಮೇಟ್ ಇನ್ ದಿಸ್ ಯೂನಿವರ್ಸ್, ಎವ್ರಿಥಿಂಗ್ ಈಸ್ ಆನಿಮೇಟ್. ಅಂದರೆ ದೇರ್ ಈಸ್ ನಥಿಂಗ್ ವಿಚ್ ಈಸ್ ನಾನ್ ಲಿವಿಂಗ್ ಇನ್ ದಿಸ್ ಯೂನಿವರ್ಸ್, ಎವ್ರಿಥಿಂಗ್ ಈಸ್ ಲಿವಿಂಗ್. ಈಗ ಪ್ರತಿಯೊಂದಕ್ಕೂ ಜೀವ ಇದೆ ಅಂತ ಅಂದರೆ ನಿಮ್ಮ ಈ ಪ್ರಪಂಚವನ್ನು ನೋಡುವ ಪರಿಕಲ್ಪನೆ ಏನಾಗಬೇಕು? ಏನಾಗಬೇಕು ಹೇಳಿ? ಪರಿಪೂರ್ಣವಾಗಿ ಬದಲಾಗಬೇಕು. ಪರಿಪೂರ್ಣವಾಗಿ ಬದಲಾಗಬೇಕು. ಎಲ್ಲ ಕಡೆ ಚೈತನ್ಯ ಇದೆ ಅಂದರೆ ಎಲ್ಲ ಕಡೆ ಭಗವಂತ ಇದ್ದಾನೆ. ನಿನ್ನ ಶತ್ರುವಿನಲ್ಲೂ ಇದ್ದಾನೆ, ನಿನ್ನ ಮಿತ್ರನಲ್ಲೂ ಇದ್ದಾನೆ. ಅಲ್ಲಿ ಚರಂಡಿಯಲ್ಲಿ ಹೋಗ್ತಾ ಇರುವಂತಹ ಚರಂಡಿಯ ಕೊಳಕು ನೀರಿನಲ್ಲೂ ಇದ್ದಾನೆ, ನಿಮ್ಮ ಮನೆ ನಲ್ಲಿನಲ್ಲಿ ಬರುವಂತಹ ಶುದ್ಧ ನೀರಿನಲ್ಲೂ ಇದ್ದಾನೆ. ಆತ ಇಲ್ಲದ ಸ್ಥಳವೇ ಇಲ್ಲ, ಇಲ್ಲದ ಒಂದು ಜಾಗವೇ ಇಲ್ಲ. ನಿನ್ನ ಶರೀರವನ್ನೆಲ್ಲ ಆಕ್ರಮಿಸಿಕೊಂಡಿದ್ದಾನೆ. ನಿನ್ನ ಶರೀರದ ಒಂದೊಂದು ಅಣು ಕಂಪಿಸುತ್ತಿರೋದು ಅವನ ಚೈತನ್ಯದಿಂದಲೇ, ಆ ಪುರುಷನ ಪ್ರಜ್ಞೆಯಿಂದಲೇ ಅದು ಕಂಪನ ಮಾಡ್ತಾ ಇದೆ. ಹಾಗಾದರೆ ಇದು ವೈಜ್ಞಾನಿಕವಾಗಿಯೂ ಸತ್ಯ ಅಂತ ಅನ್ನೋದಾದರೆ ನಮ್ಮ ಬದುಕುವ ರೀತಿ ಏನಾಗಬೇಕು? ಬದಲಾಗಬೇಕು. ಭಗವಂತನ ಮೇಲಿನ ಪರಿಕಲ್ಪನೆ ಏನಾಗಬೇಕು? ಚೇಂಜ್ ಆಗಬೇಕು. ಒಂದು ಸಣ್ಣ ಕತೆ ಹೇಳ್ತೀನಿ, ಫ್ಯೂ ಸ್ಲೈಡ್ಸ್ ತೋರಿಸ್ತೀನಿ. ಒಂದು ಕಾಡಿನಲ್ಲಿ ಒಂದು ಕೆರೆ ಇತ್ತಂತೆ. ಆ ಕೆರೆಯಲ್ಲಿ ಮಠ ಮಧ್ಯಾಹ್ನ ವಿಪರೀತ ಬಿಸಿಲು. ಒಂದು ಆನೆ ಬಂದು ಚೆನ್ನಾಗಿ ಸ್ನಾನ ಮಾಡ್ತಿತ್ತು. ಆನೆಗಳಿಗೆ ನೀರಿನ ಸ್ನಾನ ತುಂಬ ಇಷ್ಟ. ಅದರಲ್ಲೂ ಬಿಸಿಲು ಟೈಮ್ನಲ್ಲಿ ಅವು ಕೆರೆಗಳು ಹಿಡ್ಕೊಂಬಂದ್ಬಿಡ್ತವೆ. ಒಂದು ದೊಡ್ಡ ಆನೆ ಒಂದೇ ಒಂದು ಕೆರೆಯಲ್ಲಿ ಆರಾಮಾಗಿ ಏಕಾಂಗಿಯಾಗಿ ಸ್ನಾನ ಮಾಡ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಅದರ ಫ್ರೆಂಡ್ ಯಾವುದು ಅಂದರೆ ಇಲಿ. ಆ ಇಲಿ ಓಡೋಡಿ ಬಂತಂತೆ. ಓಡೋಡಿ ಬಂದು ಕೆರೆ ದಡದಲ್ಲಿ ನಿಂತ್ಕೊಂಡು ಆನೆಗೆ ಹೇಳ್ತಂತೆ, ಏ ಆನೆ ಬಾ ಹೊರಗೆ ಈಗ. ಇಲಿ ಇರೋದು ಇಷ್ಟು ಚೋಟದ್ದ, ಆನೆ ಇರೋದು ಅಷ್ಟೆತ್ತರ. ಏ ಬಾ ಹೊರಗೆ. ಫ್ರೆಂಡ್ಸು. ಆನೆ ಹೇಳ್ತಂತೆ, ನಾ ಬರಲ್ಲ, ನಾನು ಆರಾಮಾಗಿದ್ದೀನಿ ಇಲ್ಲಿ, ನಾನು ಬರೋದಿಲ್ಲ. ನೀನು ಬರಲೇಬೇಕು ಈಗ. ಇಲ್ಲಪ್ಪ ನಾನು ಬರೋದಿಲ್ಲ, ನಾನು ಬಿಸಿ ಮಠ ಮಧ್ಯಾಹ್ನ ನಾನು ಎಷ್ಟು ಆರಾಮಾಗಿದ್ದೀನಿ ಗೊತ್ತಾ ಇಲ್ಲಿ. ನೀನು ಬರದೇ ಇದ್ದರೆ ಈಗ ನಾನು ಬಿಡೋದಿಲ್ಲ, ನೀನು ತಕ್ಷಣ ಬರಬೇಕು, ನಾನು ನಿನ್ನ ಫ್ರೆಂಡ್ ತಾನೇ, ಬಾ ಹೊರಗೆ ಅಂತು. ಇದು ಏನಿದ್ರು ಸಹವಾಸ, ಇದು ನಾನು ಬಿಡ್ತಾನೇ ಇಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದೆ ಅಂತ ಬೇಜಾರಾಗಿ ರಿಲಕ್ಟೆಂಟ್ಲಿ ಅದು ಎದ್ದು ನಿಂತ್ಕೊಳ್ತು. ಮೆಲ್ಲಗೆ ಹೆಜ್ಜೆ ಇಡ್ತಾ ಹೊರಗೆ ಬಂತು. ಅದು ಹೆಜ್ಜೆ ಇಟ್ಕೊಂಡು ಕೆರೆಯಿಂದ ಬರೋವಾಗ ಆಳ ಕೆರೆಯಿಂದ ಸ್ವಲ್ಪ ಅದ್ರ ಶರೀರ ಏನಾಯ್ತು? ಅದರ ಶರೀರ ಮೇಲಕ್ಕೆ ಬರ್ತಾ ಇತ್ತು. ಇದು ಇಲ್ಲಿ ನೋಡ್ತಾನೇ ಇತ್ತು. ಅದು ತೀರಾ ಹತ್ರಕ್ಕೆ ಬಂದಾಗ ಹತ್ರ ಹೋಗಿ ನೋಡ್ತು. ಏಯ್
ಏನು ನೋಡ್ತಿದ್ಯಾ ನೀನು ನನ್ನ ಹಾಗೆ ಅಂದರೆ ಅಂತ ಕೇಳ್ತದೆ. ನೀನೆಲ್ಲ ನನ್ನ ಚಡ್ಡಿ ಹಾಕ್ಕೊಂಡು ಹೋಗ್ಬಿಟ್ಟಿದೀಯ ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಅನ್ನಿಸ್ತಿದೆ ನನಗೆ. ನನ್ನ ಚಡ್ಡಿ ಹಾಕ್ಕೊಂಡು ನೀನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದೀಯಾ ಅಂತ ಅನ್ನಿಸ್ತು. ನನ್ನ ಚಡ್ಡಿ ಕಾಣಿಸ್ತಿಲ್ಲ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಚಡ್ಡಿನ ಹುಡುಕಕ್ಕೆ ನಿನ್ನ ಹೊರಗೆ ಬಾ ಅಂತ ಅಂದೆ. ಇದೇ ಕೆಲಸ ನಾವು ಮಾಡ್ತಿರೋದು. ಹೇಗೆ ಭಗವಂತನನ್ನ ನಾವು ಇಂಥ ಒಂದು ಪರಿಕಲ್ಪನೆ ಮಾಡ್ಕೊಂಡಿದ್ದೀವಿ, ಬೇಕಾದ್ರೆ ಆನೆಗೆ ಚಡ್ಡಿಯನ್ನ ಹೋಲಿಸಿ ಹಾಕ್ಬೋದಂತೆ, ಆದರೆ ಭಗವಂತನನ್ನ ನಮ್ಮ ಚೌಕಟ್ಟಿನ ಒಳಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಯು ಕೆನಾಟ್ ಬ್ರಿಂಗ್ ಗಾಡ್ ಇನ್ ಟು ದ ಫ್ರೇಮ್ವರ್ಕ್ ಆಫ್ ಯುವರ್ ಮೈಂಡ್. ನಿಮ್ಮ ಮನಸ್ಸು ಸೃಷ್ಟಿ ಮಾಡ್ಕೊಂಡಿದೆಯಲ್ಲ ಫ್ರೇಮ್ವರ್ಕು, ಅದರ ಒಳಗಡೆ ಭಗವಂತನನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಸರ್ವಾಂತರ್ಯಾಮಿ, ಸರ್ವಕಾಲಿಕ, ಅನಂತ, ಅನಾದಿ, ಅಮೇಯ, ಅವರ್ಣನೀಯ, ನಿರಾಕಾರ, ನಿರ್ಗುಣ. ಎಷ್ಟು ಪದಗಳಿದೆ, ಆದರೆ ಇಷ್ಟು ಪದಗಳನ್ನು ನಾವು ಬಳಸಿದ್ರು ಆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ಆತ ನಮ್ಮ ಇಂದ್ರಿಯ ಮನಸ್ಸಿಗೆ ಮೀರಿದಂತಹ ಒಂದು ತತ್ವ, ಎತ್ತರದ ತತ್ವ. ಆ ಎತ್ತರದ ತತ್ವಕ್ಕೆ ನಾನು ಚೌಕಟ್ಟು ಹಾಕ್ತಿದ್ದೀನಿ. ಚೌಕಟ್ಟು ಹಾಕೋದ್ರ ಒಳಗಡೆ ಆತನನ್ನು ಕೂಡಿಸ್ತಿದ್ದೀನಿ. ಅಲ್ಲಿದ್ದಾನೆ ಅವನು ಅಂತ ಹೇಳ್ತೀನಿ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಅಲ್ಲಿಂದ ನಾವೇನಾಗಬೇಕು, ಮುಂದುವರಿಬೇಕು. ಮುಂದುವರಿಲಿಲ್ಲ ಅಂದರೆ ನಮ್ಮ ಪ್ರಜ್ಞೆ ಅಲ್ಲಿಂದ ಮೇಲಕ್ಕೆ ಬೆಳೆಯೋದಿಲ್ಲ. ಪ್ರಜ್ಞೆ ಬೆಳಿಬೇಕು ಅಂದರೆ ನಮಗೆ ಈ ಆಳ ಸತ್ಯಗಳ ಪರಿಚಯ ಬೇಕು. ವೇದಗಳಲ್ಲಿ ಮೂರ್ತಿಗಳಿರಲಿಲ್ಲ, ಉಪನಿಷತ್ತಿನಲ್ಲಿ ಮೂರ್ತಿಗಳಿಲ್ಲ. ಈ ಮೂರ್ತಿಗಳನ್ನು ಮಾಡಿಕೊಂಡವರು ನಾವು, ಮನುಷ್ಯ ಸೃಷ್ಟಿಸಿದ ಮೂರ್ತಿಗಳು. ಇರಲಿ, ಭಕ್ತಿ ಭಾವದಿಂದ ನೀವು ಬೇಡ್ಕೊಂಡ್ರೆ ಆ ಮೂರ್ತಿಯಲ್ಲೂ ಭಗವಂತ ಇದ್ದಾನೆ. ಕಾರಣ ಅಲ್ಲೂ ಅಣುಗಳಿವೆ, ಆ ಅಣುಗಳ ಒಳಗಡೆನೂ ಚೈತನ್ಯ ಇದೆ. ಅದೆಲ್ಲ ಸರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಹಂತದಲ್ಲಿ ಅದೆಲ್ಲ ಸರಿ. ಆದರೆ ಯಾವಾಗಲೂ ಅಧ್ಯಾತ್ಮದ ಪ್ರಯಾಣ ಆಕಾರದಿಂದ ನಿರಾಕಾರ, ಸಗುಣದಿಂದ ನಿರ್ಗುಣ, ಅದೇ ಪ್ರಯಾಣ. ಹಾಗಾಗಿ ಆಕಾರಗಳಿಗೆ ಅಂಟ್ಕೊಳ್ಳೋದು ಬೇಡ. ಈಗ ವಿಜ್ಞಾನ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತು ನೋಡಿ. ಎಲ್ಲ ಅಣುಗಳಲ್ಲೂ ಭಗವಂತ ಉಪಸ್ಥಿತನಾಗಿದ್ದಾನೆ, ಅಂತಸ್ಥನಾಗಿದ್ದಾನೆ ಅಂತ. ಈಗ ನಾನೊಂದು 10 ನಿಮಿಷ ಈ ವಿಡಿಯೋ ತೋರಿಸ್ಬಿಟ್ಟು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಈ ಸ್ವಿಚ್ ಆನ್ ಆಗಿದೆ ಅಂತ ಅದು ಸ್ವಲ್ಪ ಪ್ರಜ್ಞೆ ಒಳಗೆ ಹಾಕಿ ಬಂತು ఎక్స్టెన్షన్ బాక్స్ ఇండికేట్ ఉందా? ఎక్స్టెన్షన్ బాక్స్ ఇండికేట్ ఉందా? ఉంది. అప్పుడు రాలే. ఇలా మొత్తం ఇండికేటర్ ಅದು ಪಿನ್ ಅಲ್ಲ, ಲೂಸ್ ಕಾಂಟ್ಯಾಕ್ಟ್ ಆ ಪಿನ್ ಡೈರೆಕ್ಟ್ ಇದೆ. ಇಲ್ಲ ಪ್ರಾಬ್ಲಮ್ ಇದೆ, ಅಲ್ಲಿ ಸರಿ ಇದೆ. ಇಲ್ಲ ನೀವು ಎತ್ಬಿಡಿ ಕೈ. ಹಲೋ ಅಲ್ಲ 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 ಅಲ್ಲೇ ಇಲ್ಲಿ ಸರಿ ಇಲ್ಲ, ಇನ್ನೂ ಬಂದಿಲ್ಲ ಡಾಕ್ಟರ್. ಲೇರು వస్తాను. Yeah, now it is. Now it is. ಲೂಸ್ ಕಾಂಟ್ಯಾಕ್ಟ್ ಅಲ್ಲ, ಅದು ಪಿನ್ ಬೇರೆ. ಒಂದು ಇಂಡಿಯನ್ ಒಂದು ವೆಸ್ಟರ್ನ್.
ಆ ಸೈಜ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಎಲ್ಲ ಬಂದಿದೆ ಇವಾಗ ಏನೋ ಕೈ ಇಡಬೇಕು. ಇದು ಬಹಳ ಹಿಂದೆ, ಒಂದು 20 ವರ್ಷದ ಹಿಂದೆ ನಾನು ಮಾಡಿದ್ದಂಥ ಕೆಲವು ಸ್ಲೈಡ್ಗಳು ನನ್ನ ಫ್ರೆಂಡ್ ಒಬ್ಬರ ಸಹಾಯ ತಗೊಂಡು ಪ್ರಿಪೇರ್ ಮಾಡಿದ್ದೆ. ಲೈಟ್ ಆಫ್ ಮಾಡೋದು ಒಳ್ಳೇದು. ಕಾಣಿಸ್ತಿಲ್ವಾ ಈಗ? ಎಲ್ಲ ನಾಲ್ಕು ಸರ ನೋಡಿ, ಎವ್ರಿಥಿಂಗ್ ಸ್ಟಾರ್ಟೆಡ್ ವಿತ್ ಎ ಬಿಗ್ ಬ್ಯಾಂಗ್. ಪ್ರತಿಯೊಂದು ಬಿಗ್ ಬ್ಯಾಂಗ್ ಅಥವಾ ಬಿಂದು ವಿಸ್ಫೋಟದಿಂದ ಪ್ರಾರಂಭವಾಯಿತು. ಅರ್ಲಿ ಯೂನಿವರ್ಸ್, ಪ್ರಾರಂಭಿಕ ವಿಶ್ವ, ಆಟಮ್ ಫಾರ್ಮೇಷನ್, ಪರಮಾಣುಗಳ ಒಂದು ಸೃಷ್ಟಿ, ಮಿಲ್ಕಿ ವೇ, ಕ್ಷೀರಪಥ, ಕ್ಷೀರಪಥದ ಒಂದು ಸೌರವ್ಯೂಹ, ನಮ್ಮ ಸೋಲಾರ್ ಸಿಸ್ಟಮ್. ಇದರಲ್ಲಿ ಅರ್ತ್, ಈ ಸ್ಕೀಮ್ನಲ್ಲಿ ಅರ್ತ್ ಎಲ್ಲಿದೆ, ಮತ್ತೆ ಕಾಸ್ಮಾಲಜಿ ಸ್ವಲ್ಪ ಮಟ್ಟಿಗೆ ಸೇರಿದೆ ಇದರಲ್ಲಿ. ನೋಡಿ, ಭಗವಂತನ ಸಂಸರಣೆಯಲ್ಲಿ, ಸಂಸರಣೆ ಅನ್ನೋದು ಒಂದು ಮುಖ್ಯವಾಗಿ ಒಂದು ಪ್ಲಾನ್, ಯೋಜನೆ. ಪ್ರತಿಯೊಂದು ಬೆಳಿಬೇಕು ಅಂತ ಪರಮಾತ್ಮ ಮಾಡಿರುವಂತಹ ಯೋಜನೆ. ಆ ಯೋಜನೆಯಲ್ಲಿ 10 ಸ್ಕೀಮ್ಗಳು ನಡೀತಾ ಇದೆ. ಸೌರವ್ಯೂಹಕ್ಕೆ ಸಂಬಂಧಪಟ್ಟ ಹಾಗೆ 10 ಯೋಜನೆಗಳಲ್ಲಿ ಸಂಸರಣೆ ನಡೀತಿದೆ. ಆ 10 ಯೋಜನೆಗಳು ಯಾವುದು ಅಂದರೆ ವಲ್ಕನ್ ಸ್ಕೀಮ್, ವೀನಸ್ ಸ್ಕೀಮ್, ವೀನಸ್ ಅಂದರೆ ಶುಕ್ರ, ಅರ್ತ್ ಸ್ಕೀಮ್ ಪೃಥ್ವಿ, ಜೂಪಿಟರ್ ಗುರುಗ್ರಹದ ಸ್ಕೀಮ್, ಸ್ಯಾಟರ್ನ್ ಶನಿಗ್ರಹದ ಸ್ಕೀಮ್, ಯುರನಸ್ ಸ್ಕೀಮ್, ಯುರನಸ್ ಗ್ರಹದ ಸ್ಕೀಮ್, ನೆಪ್ಚ್ಯೂನ್ ಸ್ಕೀಮ್. ಆಮೇಲೆ 8, 9, 10 ಅನ್ನೇಮ್ಡ್ ಸ್ಕೀಮ್ಸ್ ಅಂತ ಹೇಳ್ತಾರೆ, ಅವಕ್ಕೆ ಹೆಸರಿಲ್ಲ. ಈ 7 ಸ್ಕೀಮ್ಗಳನ್ನು ಮನುಗಳು ನೋಡ್ಕೋತಿದ್ದಾರೆ. ಪ್ರತಿ ಸ್ಕೀಮ್ಗೆ ಒಬ್ಬೊಬ್ಬರು ಮನು ಇರ್ತಾರೆ, ಪ್ರತಿ ಚೈನ್ಗೆ ಒಂದೊಂದು ಮನು ಇರ್ತಾರೆ. ಇರಲಿ, ಅದು ಬೇಡ, ಈಗ ನಿಮಗೆ ಅಷ್ಟು ಆಳಕ್ಕೆ ಹೋಗೋದು ಬೇಡ. ಆ 7 ಮನುಗಳು ನೋಡ್ಕೋತಾರೆ. ಇನ್ನು 3 ಸ್ಕೀಮ್ಗಳಿದೆಯಲ್ಲ, ಅವು ಅನಾಮಧೇಯ ಯೋಜನೆಗಳು. ಅದನ್ನು ಯಾರು ನೋಡ್ಕೋತಾರೆ? ತ್ರಿಮೂರ್ತಿಗಳು ಖುದ್ದಾಗಿ ನೋಡ್ಕೋತಾರೆ. ಪೃಥ್ವಿ ಗ್ರಹದ ಸಂಸರಣೆಯ ಯೋಜನೆಯನ್ನು ಯಾರು ನೋಡ್ಕೋತಿದ್ದಾರೆ? ಈಗ ನಮ್ಮ 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 ಲಾಡ್ಜ್ನ ಹೆಸರೇನು? ವೈವಸ್ವತ ಥಿಯೋಸಾಫಿಕಲ್ ಲಾಡ್ಜ್. ವೈವಸ್ವತ ಮನುಗಳು ನೋಡ್ಕೊಳ್ತಿದ್ದಾರೆ. ಅರ್ತ್ ಸ್ಕೀಮ್ನ, ಪೃಥ್ವಿ ಸ್ಕೀಮ್ನ ಅವರೇ ನಡೆಸ್ತಾ ಇರೋದು. ಡೈರೆಕ್ಷನ್ ಅವ್ರದ್ದೇನೆ, ಏನಾಗಬೇಕಿಲ್ಲಿ ಅಂತ. ಇರಲಿ, ಇಂಥ ಸ್ಕೀಮ್ಗಳಲ್ಲಿ ಒಂದು ಸ್ಕೀಮ್ ನಮ್ಮದು, ಅರ್ಥ್ಗೆ ಸಂಬಂಧಪಟ್ಟ ಸ್ಕೀಮ್. ಈ ಅರ್ಥ್ಗೆ ಸಂಬಂಧಪಟ್ಟ ಸ್ಕೀಮ್ ಇದೆಯಲ್ಲ, ಈ ಸ್ಕೀಮ್ ಒಂದು ಮನಮೋಹಕವಾದ ಯೋಜನೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿ ಗ್ರಹ ಯೋಜನೆಯಲ್ಲಿ 7 ಗ್ರಹಗಳ ಒಂದು ಗುಂಪು ಪಾತ್ರ ವಹಿಸುತ್ತೆ. 7 ಗ್ರಹಗಳ ಒಂದು ಗುಂಪನ್ನು ಗ್ರಹ ಸರಪಳಿ ಅಂತ ಕರೀತಾರೆ. ಆ 7 ಗ್ರಹಗಳ ಒಂದು ಸರಪಳಿ ಇದೆಯಲ್ಲ, ಇಫ್ ಯು ಸಿ ಹಿಯರ್, ಮೊದಲನೇದು ಫಸ್ಟ್ ಚೈನ್ ಅಂತ ಅಲ್ಲಿ ಕಾಣಿಸ್ತಿದೆ, ಕರೆಕ್ಟಾ? ಆ ಫಸ್ಟ್ ಚೈನಲ್ಲಿ ಎಷ್ಟು ಗ್ರಹಗಳಿವೆ? 7 ಗ್ರಹಗಳು. 7 ಗ್ರಹಗಳಲ್ಲಿ 2 ಆತ್ಮಲೋಕದಲ್ಲಿದೆ, 2 ಬುದ್ಧಿ ಲೋಕದಲ್ಲಿದೆ, 2
ಎರಡು ಮೇಲಿನ ಮನಸ್ಸಿನ ಲೋಕದಲ್ಲಿದೆ, ಒಂದು ಕೆಳ ಮನಸ್ಸಿನ ಲೋಕದಲ್ಲಿದೆ. ಅವೆಲ್ಲ ಅದೃಶ್ಯ ಲೋಕಗಳು. ಒಂದು ಕಲ್ಪಕಾಲ ಅಲ್ಲಿತ್ತು ಆ ಸರಪಳಿ. ಆ ಸರಪಳಿಯಲ್ಲಿ ವಿಷ್ಣು ಪ್ರವಾಹ 7 ಬಾರಿ ಸುತ್ತಿತು. ಅಲ್ಲೇನು ನಡಿಬೇಕು ಸಂಸರಣೆ ನಡೀತು. ಆ ಕಲ್ಪಕಾಲ ಮುಗಿದ ಮೇಲೆ ಅದು ಆ ಪೂರ್ತಿ 7 ಗ್ರಹಗಳ ಸರಪಳಿ ಒಡೆದು ಮಹಾಪ್ರಳಯವಾಗೋಯ್ತು. ಮಹಾಪ್ರಳಯವಾದ ಮೇಲೆ 2ನೆಯ ಸರಪಳಿ ವ್ಯಕ್ತವಾಯಿತು. 2ನೇ ಸರಪಳಿ ವ್ಯಕ್ತವಾಗುವಾಗ ಒಂದು ಸುಂದರವಾದಂಥ ವಿದ್ಯಮಾನ ಜರುಗುತ್ತೆ. ಏನದು? ವಿಕಾಸದಲ್ಲಿ ಮುಂದುವರಿದಂತೆಲ್ಲ ಅವು ಕೆಳಗಿಳಿದವು. ಒಂದು ಹಂತ ಕೆಳಗಿಳಿದು ಆತ್ಮದಲ್ಲಿದ್ದಂಥ 2 ಬುದ್ಧಿ ಲೋಕಕ್ಕೆ ಬಂತು. ಬುದ್ಧಿಯಲ್ಲಿದ್ದ 2 ಹೈಯರ್ ಮನಸ್ಸಿಗೆ ಬಂತು. ಹೈಯರ್ ಮನಸ್ಸಿನಲ್ಲಿ ಇದ್ದಂತಹ 2 ಲೋವರ್ ಮನಸ್ಸಿಗೆ ಬಂತು. ಲೋವರ್ ಮನಸ್ಸಲ್ಲಿ ಇದ್ದಂತಹ ಒಂದು ಗ್ರಹ ಆಸ್ಟ್ರಲ್ ಅಥವಾ ಭಾವನಾಲೋಕಕ್ಕೆ ಬಂತು. ಒಂದು ಸ್ಟೆಪ್ ಕೆಳಗಿಳಿತು. ಇಲ್ಲಿ ಮತ್ತೆ ವಿಷ್ಣು ಪುರುಷ ಎಷ್ಟು ಬಾರಿ ಸುತ್ತದ? 7 ಬಾರಿ ಸಂಸರಣೆ ನಡೀತು. ಕಲ್ಪಕಾಲ 432 ಕೋಟಿ ವರ್ಷ ಅಂತಿರಲ್ಲ ನೀವು, ಆ ಥರ. ಅದು ಮುಗಿದ ಮೇಲೆ ಏನಾಯಿತು? ಮತ್ತೆ ಅಲ್ಲಿ ಹೊಡೆದೋಯ್ತು. ಅದು ಮಹಾಪ್ರಳಯ ಸಂಭವಿಸ್ತು. ಮತ್ತಿನ್ನೊಂದು ಹಂತ ಕೆಳಗಿಳಿತು. 3ನೇ ಸರಪಳಿಯಲ್ಲಿ ಏನಾಯಿತು? ಮೊಟ್ಟ ಮೊದಲು ಒಂದು ಗ್ರಹ ಎಲ್ಲಿ ಕಂಡು ಬಂತು? ಯಾವ ಲೋಕದಲ್ಲಿ ಕಂಡು ಬಂತು? ಫಿಸಿಕಲ್. ಫಿಸಿಕಲ್ ಅಂದರೆ ಸ್ಥೂಲ ಲೋಕ. ಕಣ್ಣಿಗೆ ಕಾಣುವಂತಹ ಲೋಕದಲ್ಲಿ ಒಂದು ಗ್ರಹ ಕಂಡು ಬಂತು. ಅದು ಯಾವುದು ಅಂದರೆ ಮೂನ್. ಅದು ಈಗಿರೋ ಮೂನಲ್ಲ. ಈಗಿರೋ ಮೂನು ಆ ಹಳೆ ಮೂನ್ನ ಒಂದು ಕ್ಯಾಡವರ್. ಇದು ಒಂದು ಶೇಷ ಭಾಗ ಈಗಿರೋ ಮೂನು. ಆಗಿರೋ ಮೂನು ಒಂದು ದೊಡ್ಡ ಗ್ರಹವಾಗಿದ್ದ. ಅದು ಚಂದ್ರಗ್ರಹ ಸರಪಳಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಮತ್ತೆ ವಿಕಾಸ ನಡೀತು. ನಡೆದಾದ್ಮೇಲೆ ಏನಾಯಿತು? ಮತ್ತೆ ಮಹಾಪ್ರಳಯ ಸಂಭವಿಸ್ತು. ಮತ್ತೆ ಒಂದು ಹಂತ ಕೆಳಕ್ಕಿಳಿತು. ಕೆಳಕ್ಕಿಳಿದಾಗ ಆ ಭೂಮಿ ಇತ್ತಲ್ಲ, ಆ ಜಾಗದಲ್ಲಿ ಪೃಥ್ವಿ ಸೃಷ್ಟಿಯಾಯಿತು. 3 ಗ್ರಹಗಳು ಬಂತು ಫಿಸಿಕಲ್ ವರ್ಲ್ಡಲ್ಲಿ. ಆ 3 ಗ್ರಹಗಳು ಯಾವುದು ಅಂದರೆ ಪೃಥ್ವಿ, ಶುಕ್ರ, ಮಾರ್ಸ್, ಮಂಗಳ. ಈ 3 ಗ್ರಹಗಳು ಈಗ ಕಣ್ಣಿಗೆ ಕಾಣುವಂಥ ಗ್ರಹಗಳು. ಈ ಒಂದು ವ್ಯೂಹದಲ್ಲಿ, ಯಾವ ವ್ಯೂಹ ಇದು? ಪೃಥ್ವಿ ವ್ಯೂಹ. ಪೃಥ್ವಿ ಸಂಸರಣೆಯ ವ್ಯೂಹದಲ್ಲಿ ಮಂಗಳವೂ ಸೇರಿದೆ, ಶುಕ್ರವೂ ಸೇರಿದೆ. ಆದರೆ ಗುರುವಿಗೆ ತನ್ನದೇ ಸ್ಕೀಮ್ ಇದೆ. ಮತ್ತು ಇದು ಸ್ಯಾಟರ್ನ್ ಶನಿಗೆ ತನ್ನದೇ ಯೋಜನೆ ಇದೆ. ನಾನು ಆಗಲೇ ಹೇಳಿದೆ 7 ಯೋಜನೆಗಳು ನಡೀತಿದೆ. ನಾವು ತಗೊಂಡಿರೋದು ಇವಾಗ ಒಂದು ಯೋಜನೆ. ಯಾವುದು? ಪೃಥ್ವಿ ಯೋಜನೆ. ಇಲ್ಲಿ ಮತ್ತೆ ವಿಷ್ಣು 7 ಬಾರಿ ಸುತ್ತಬೇಕು. ಈಗ ವಿಷ್ಣು 3 ಸುತ್ತನ್ನು ಸುತ್ತಬಿಟ್ಟಿದ್ದಾನೆ. ಇದು 4ನೇ ಬಾರಿ ಭೂಮಿಗೆ ಬಂದಿದ್ದಾನೆ. ಭೂಮಿ ಕೆಳಗಡೆ ಇರುವಂತಹ ಗ್ರಹ. 3 ಬಾರಿ ಸುತ್ತಿ 4ನೇ ಬಾರಿ ಪೃಥ್ವಿಗೆ ಬಂದಿದ್ದಾನೆ ಅಂದರೆ ಎಷ್ಟು ಪ್ರದಕ್ಷಿಣೆ ಆಗೋಗಿದೆ? ಈಗ 3.5. ಭೂಮಿ ಮಧ್ಯದಲ್ಲಿರೋ ನಕ್ಷತ್ರ. ಓಕೆ, ಅಲ್ಲಿಂದ 1 2 3 4 ಹಾಗೆ ತಗೊಳ್ಳೋದು. ಸೊ ಭೂಮಿ ಮಧ್ಯದಲ್ಲಿರುವಂತಹ ನಕ್ಷತ್ರ ಅಲ್ಲ, ಗ್ರಹ. ಭೂಮಿ ಮಧ್ಯದಲ್ಲಿರುವಂತಹ ಒಂದು ಗ್ರಹ. ಮಧ್ಯ ಗ್ರಹಕ್ಕೆ ಬಂದಿದ್ದಾನೆ ಅಂದರೆ 3.5 ಸುತ್ತಿದ್ದಾನೆ. ಇನ್ನು ಎಷ್ಟು ಸುತ್ತಿದೆ? ಇನ್ನು 3.5 ಸುತ್ತಿದೆ. ನಮ್ಮ ಕಲ್ಪಕಾಲ ಮುಗಿಬೇಕಂದ್ರೆ 432 ಕೋಟಿ ವರ್ಷಗಳಲ್ಲಿ ಅರ್ಧ ಭಾಗ ಮುಗಿದಿದೆ. 7 ಬಾರಿ ಇದು ಸುತ್ತಿದ್ದಾದ್ಮೇಲೆ ತಳಕ್ಕೆ ಬಂದು ಆಗೋಯ್ತು. ಇನ್ನು ತಳಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಷಿಯಸ್ನೆಸ್ ಹ್ಯಾಸ್ ರೀಚ್ಡ್ ದ ರಾಕ್ ಬಾಟಮ್. ದೆರ್ ಈಸ್ ನಥಿಂಗ್ ಎಲ್ಸ್ ಇಟ್ ಕ್ಯಾನ್ ಗೋ ನೌ ಫರ್ದರ್ ಡೌನ್. ಇನ್ನು ಅದೇನಾಗಬೇಕು? ಮೇಲೆ ಇರಬೇಕು. ಅಂದರೆ ಈಗ ಪ್ರಜ್ಞೆ ಮೇಲೆ ಇರೋ ಕಾಲ. ಪ್ರಜ್ಞೆ ಮೇಲೆ ಇರೋ ಕಾಲ. ಅದಕ್ಕೆ ಇಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇರೋದು. ಈ ಸಮಸ್ಯೆಗಳು ಕೆಟ್ಟವು ಅಂತ ಅಲ್ಲ. ಈ ಸಮಸ್ಯೆಗಳು ನಮ್ಮ ಪ್ರಜ್ಞೆ ಮೇಲೆ ಇರಲಿಕ್ಕೆ ಬೇಕಾದಂತಹ ಅತಿ ಉತ್ತಮ ಕಾರಣಗಳು. ಫಾರ್ ಟ್ರಾನ್ಸ್ಫಾರ್ಮೇಷನ್. ಆಲ್ ದೀಸ್ ಡಿಬ್ಯಾಕಲ್ಸ್ ದಟ್ ಯು ಆರ್ ಸೀಯಿಂಗ್, all these problems that you are facing
are ultimately going to help in elevation of your consciousness. That's why it is a critical period. ನಾವು ಎಂಥ ಕಾಲದಲ್ಲಿ ಹುಟ್ಟಿದ್ದೀವಿ ಗೊತ್ತಾ? ಒಂದು ಸಂದಿಗ್ಧ ಕಾಲ. ಈ ಕಾಲ ಎಂಥದ್ದು ಅಂದರೆ ಹಳೆಯ ಯುಗ ಮುಗಿದು ಹೋಗಬೇಕು, ಹೊಸ ಯುಗ ಪ್ರಾರಂಭ ಆಗಬೇಕು. ಪ್ರಜ್ಞೆ ಮೇಲೆ ಇರಲಿಕ್ಕೆ ಬೇಕಾದಂಥ ಎಲ್ಲ ಪರಿಸರ ಇಲ್ಲಿದೆ. ಇನ್ನು ಮೇಲೇರುತ್ತೆ ನೆಕ್ಸ್ಟು. ಈ ಒಂದು ಕಲ್ಪಕಾಲ ಮುಗಿದ ಮೇಲೆ ಒಂದು ಹಂತ ಮೇಲೆ ಇರುತ್ತೆ, ಮಹಾಪ್ರಳಯ ಆದಮೇಲೆ ಮತ್ತೆ ಇನ್ನೊಂದು ಹಂತ, ಮತ್ತೆ ಇನ್ನೊಂದು ಹಂತ. ಅಂದರೆ ಎಷ್ಟು ಸರಪಳಿಗಳಿದೆ ಇದರಲ್ಲಿ? ಎಷ್ಟು ಸರಪಳಿ ಇದೆ? ಎಷ್ಟಿದೆ ಒಟ್ಟು? 7 ಸರಪಳಿಗಳಿದೆ. ಈ 7 ಸರಪಳಿಗಳನ್ನು ನೀವು ನೋಡಿದ್ರೆ ಸಿಮೆಟ್ರಿಕಲ್ ಅನಿಸುತ್ತಾ? ಇದು ಸಿಮೆಟ್ರಿಕಲ್ ಅಂದರೆ ಮಧ್ಯದಲ್ಲಿ ಒಂದು ಗೆರೆ ಎಳೆದು ಬಿಟ್ರೆ ಅದು ಜಾಮಿಟ್ರಿಕಲಿ ಅದನ್ನು ಏನು ಮಾಡಬೇಕದು? 2 ಭಾಗ ಮಾಡಬೇಕು. ಕ್ಯಾನ್ ವಿ ಡೂ ದಟ್? ಹೇಗೆ ಮಾಡ್ಬೋದು? ಎಲ್ಲಿ ಎಳಿಬೇಕು ನಾವು ಗೆರೆನ? ಗೆರೆ ಯಾವುದ್ರ ಮೂಲಕ ಹಾದು ಹೋಗಬೇಕು? ಅರ್ಥ ಮೂಲಕ ಹಾದು ಹೋಗಬೇಕು. ಹೇಗೆ ಪ್ರಜ್ಞೆ ಹಂತ ಹಂತವಾಗಿ ಕೆಳಕ್ಕಿಳಿತೋ, ಈಗ ಹಂತ ಹಂತವಾಗಿ ಪ್ರಜ್ಞೆ ಏನಾಗಬೇಕು? ಮೇಲಕ್ಕೆ ಇರಬೇಕು. ಪುರುಷ ಪ್ರಕೃತಿಯ ಒಳಗೆ ನುಗ್ತಾ ಇದ್ದಾನೆ. ಎಲ್ಲ ಗ್ರಹಗಳು ಪ್ರಕೃತಿಯೇ. ಆ ಪದಾರ್ಥ, ಗ್ರಹಗಳ ಪದಾರ್ಥ ಪ್ರಕೃತಿಯೇ. ಆ ಪದಾರ್ಥ ಗ್ರಹದ ಒಳಗಡೆ ನುಗ್ಗೋದು ಪುರುಷ ಚೈತನ್ಯ, ವಿಷ್ಣುವಿನ ಪ್ರವಾಹ. ಅದು ಇಟ್ ಈಸ್ ಕಾಲ್ಡ್ ಆಸ್ ಅ ಸೆಕೆಂಡ್ ಸ್ಟ್ರೀಮ್. ಇಟ್ ಈಸ್ ಅ ಸೆಕೆಂಡ್ ಸ್ಟ್ರೀಮ್. ಆ ಸ್ಟ್ರೀಮ್ ಒಳಗಡೆ ಹೋದಾಗಲೇ ಚೈತನ್ಯ ಅನ್ನೋದು ಹರಿಯೋದು. ಆ ಚೈತನ್ಯ ಪ್ರವಾಹ ಹೇಗಿರುತ್ತೆ ಅಂದರೆ ಕಣಗಳು, ಅಣುಗಳು, ಉಪಕಣಗಳು ಚೈತನ್ಯದಿಂದ ತುಂಬಿ ಕಂಪಿಸಲು ಪ್ರಾರಂಭಿಸಿ ಬಿಡುತ್ತೆ. ವೈಬ್ರೇಷನ್ಸ್ ಬಿಗಿನ್ ಆಗಿಬಿಡುತ್ತೆ ಪೂರ್ತಿ. ಇರಲಿ, ಈಗ ಇದನ್ನು ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೊಂದು ನೆಕ್ಲೆಸ್ ಇದ್ದಂಗೆ ಇದೆಯಾ? ನೆಕ್ಲೆಸ್ಗೆ ಪೆಂಡೆಂಟ್ ಯಾವುದು? ಅರ್ತ್ ಇಸ್ ದ ಪೆಂಡೆಂಟ್. ಈ ಡಿಸೈನಲ್ಲಿ ನೆಕ್ಲೆಸ್ ಮಾಡಿಸ್ಕೋತೀರಾ? ಯಾಕೆ ಹಾಗೆ ಹೇಳ್ತಿದ್ದೀನಿ ಗೊತ್ತಾ? ಇದು ಕೃಷ್ಣ ರಾಸಮಂಡಲವನ್ನು ಆಡ್ತಾ ಇದ್ದಿದ್ದು ಈ ಸ್ಕೀಮಲ್ಲಿ. ಕೃಷ್ಣ ಪುರುಷ, ಆತನ ಜೊತೆ ಇದ್ದದ್ದೆಲ್ಲ ಯಾರು? ಗೋಪಿಕಾ ಸ್ತ್ರೀಯರು. ಯಾರು ಗೋಪಿಕಾ ಸ್ತ್ರೀಯರು? ಪ್ರಕೃತಿ. ಅವರನ್ನ ಈ ಸ್ಕೀಮಲ್ಲಿ ನಿಲ್ಲಿಸ್ತಿದ್ದ ಕೃಷ್ಣ. ಕೃಷ್ಣ ಈ ಸ್ಕೀಮ್ನಲ್ಲಿ ನಿಲ್ಲಿಸಿ ಆ ಗೋಪಿಕಾ ಸ್ತ್ರೀಯರ ಜೊತೆ ನೃತ್ಯ ಮಾಡ್ತಿದ್ದ. ಅದರಲ್ಲಿ ಸೃಷ್ಟಿಯ ಒಂದು ಅನೂಹ್ಯವಾದ ಸ್ಕೀಮ್ ಇತ್ತು. ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಹಿ ಯೂಸ್ ಟು ಡೆಪಿಕ್ಟ್ ದ ಸೈನ್ಸ್ ಆಫ್ ಎವಲ್ಯೂಷನ್. ರಾಸಮಂಡಲ, ರಾಸಲೀಲ ಹೀಗೆ ನಡೀತಾ ಇದ್ದಿದ್ದು. 7 ಗ್ರಹಗಳು, 7 ಸ್ತ್ರೀಯರು. ಹಂತ ಹಂತವಾಗಿ ಆತ ಕೋಲಾಟವನ್ನು ಆಡಿಕೊಂಡು ಅವನು ಸುತ್ತನ್ನು ಸುತ್ತುತ್ತಿದ್ದ. 7 ಸುತ್ತು ಸುತ್ತಿದ ಮೇಲೆ ಅವನೇನು ಮಾಡ್ತಿದ್ದ? ಆ ಎಲ್ಲರೂ ಒಂದು ಸ್ಟೆಪ್ ಏನಾಗ್ತಿದ್ರು? ಕೆಳಗೆ ಇಳಿತಿದ್ರು, ಅಥವಾ ಒಂದು ಸ್ಟೆಪ್ಪು ಮೇಲೆ ಹೋಗ್ತಿದ್ರು. ಎಷ್ಟು ಸುಂದರವಾದಂಥ ವ್ಯೂಹ ನೋಡಿ. ಇಲ್ಲಿ ಮತ್ತೆ ನಿಮಗೆ ಸಿಕ್ಕುತ್ತೆ, ಪುರುಷ ಏನು ಮಾಡ್ತಿದ್ದಾನೆ? ಪ್ರಕೃತಿಯನ್ನು ಪ್ರವೇಶ ಮಾಡ್ತಿದ್ದಾನೆ. ಹಾಗಾಗಿ ಪ್ರಕೃತಿಯ ಸರ್ವಸ್ವವೂ ಪರಮಾತ್ಮನೇ. ಪರಮಾತ್ಮನ ಚೈತನ್ಯವೇ ಅಲ್ಲಿ ತುಂಬಿದೆ ನೋಡಿ. ಇದು ಫಸ್ಟ್, ಸೆಕೆಂಡ್ ಚೈನ್, ಥರ್ಡ್ ಚೈನ್, ಇದು ಫೋರ್ತ್ ಚೈನ್. ಈಗ ನಾವು ಇಲ್ಲಿದ್ದೀವಿ ಫೋರ್ತ್ ಚೈನ್ನಲ್ಲಿ, ಫೋರ್ತ್ ಗ್ಲೋಬಲ್ಲಿ, ಅರ್ಥಲ್ಲಿ ಈಗ ವಿಷ್ಣುವಿನ ಪ್ರವಾಹ ಚಲಿಸುತ್ತಿದೆ. ಇದು ಗ್ರಹಕಲ್ಪ. ಗ್ರಹಕಲ್ಪವೇ ಬೇರೆ, ಸರಪಳಿ ಕಲ್ಪವೇ ಬೇರೆ, ಮತ್ತು ಪೂರ್ಣ ಕಲ್ಪವೇ ಬೇರೆ. ಕಲ್ಪಗಳಲ್ಲಿ ಹಲವಾರು ವಿಧಗಳಿವೆ. ನಾವು ಈಗಿರೋದು ಯಾವ ಕಲ್ಪ? ಸಂಕಲ್ಪದಲ್ಲಿ ಹೇಳ್ತೀವಿ ಏನು? ಶ್ವೇತ ವರಾಹ ಕಲ್ಪ. 7 ಕಲ್ಪಗಳಲ್ಲಿ ಒಂದು ಕಲ್ಪ ಶ್ವೇತ ವರಾಹ ಕಲ್ಪ. ಅದು 4ನೆಯ ಕಲ್ಪ, ಅದು ಮಧ್ಯದಲ್ಲಿರುವಂತಹ ಕಲ್ಪ. ಇರಲಿ, ಇದು ಈ ರೀತಿ ಚೈನ್ ಹಂತ ಹಂತವಾಗಿ ಮೇಲೇರಿ ಹಂತ ಹಂತವಾಗಿ ಕೆಳಗಿಳಿಯುವಂತಹ ಒಂದು ಸುಂದರ ಸ್ಕೀಮು. ಕೃಷ್ಣ ರಾಸಮಂಡಲದಲ್ಲಿ ಈ ರೀತಿಯೇ ನೃತ್ಯ ಮಾಡ್ತಾ ಇದ್ದದ್ದು. ಮನಮೋಹಕವಾದಂಥ ಒಂದು ಸ್ಕೀಮ್ ಆಗಿತ್ತು ಇದು. ಓಕೆ, ಇರಲಿ, ಇಷ್ಟು ಹೇಳ್ತಾ ಈಗ ಒಂದು 2 ವಿಡಿಯೋಗಳನ್ನ ತೋರಿಸಿ ಕಂಪ್ಲೀಟ್. ನೋಡಿ,
ಸೃಷ್ಟಿಯ ಪ್ರಾರಂಭದಲ್ಲಿ ಇದ್ದಂತ ಅಣುಗಳು. ವಿಜ್ಞಾನಿ ತೋರಿಸ್ತಿದ್ದಾನೆ. ಇದು ಸಿಮ್ಯುಲೇಷನ್ ಇದೆ, ಹಾಗಿತ್ತು ಪ್ರಪಂಚ. ಅದೇನ್ ನೋಡಿದ್ದು ನೀವೀಗ? ಆಟಮ್ಸ್. ಇಡೀ ವಿಶ್ವ ಹಾಗಿತ್ತು. ಕೆಂಪುಗೆ ಅದರಲ್ಲಿರೋದೆಲ್ಲ ಏನು? ಅಣುಗಳು, ಪರಮಾಣುಗಳು. ಆ ತರ ಇತ್ತು ಪ್ರಾರಂಭದಲ್ಲಿ. ಅಲ್ಲಿಂದ ಪದಾರ್ಥ ಪ್ರಪಂಚದ ಸೃಷ್ಟಿ ಪ್ರಾರಂಭವಾಯಿತು. ಅರ್ಲಿ ಯೂನಿವರ್ಸ್ ಅಂತ ಒಂದು ಬರುತ್ತೆ ನೋಡಿ. ಆ ಪ್ರಾರಂಭದಲ್ಲಿ ನಕ್ಷತ್ರಗಳ ಸೃಷ್ಟಿಯಾಯಿತು ಆ ಪದಾರ್ಥಗಳಿಂದ. ನೋಡಿ, ಅವು ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು, ಎಲೆಕ್ಟ್ರಾನ್ಗಳು, ಸ್ಟ್ರಾಂಗ್ ಫೋರ್ಸಸ್, ವೀಕ್ ಫೋರ್ಸಸ್, ಗ್ರಾವಿಟೇಷನ್, ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಜಗತ್ತಿನಲ್ಲಿ 4 ಮುಖ್ಯ ಬಲಗಳಿವೆ. ಒಂದು ಗ್ರಾವಿಟೇಷನ್ನು, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ಮು, ಒಂದು ಸ್ಟ್ರಾಂಗ್ ಫೋರ್ಸಸ್ಸು, ಒಂದು ವೀಕ್ ಫೋರ್ಸಸ್. ಈ 4 ಬಲಗಳು ಇಡೀ ಜಗತ್ತಿನಲ್ಲಿ ಕೆಲಸ ಮಾಡ್ತಿರುವಂತಹ ಬಲಗಳು. Physically, these are the 4 important forces. ಇದೇನ್ ಗೊತ್ತಾ? ಅಣುಗಳು, ಪರಮಾಣುಗಳು ಹುಟ್ಟುತ್ತವೆ, ಸಾಯುತ್ತವೆ. ಕ್ಷಣ ಮಾತ್ರದಲ್ಲಿ ಹುಟ್ಟುತ್ತವೆ, ಕ್ಷಣ ಮಾತ್ರದಲ್ಲಿ ಸಾಯುತ್ತವೆ. ಹೇಗೆ ಅಂದ್ರೆ ಇದು ಒಂದು ಶಿವನ ತಾಂಡವ ನೃತ್ಯ ಅಂತ ಹೇಳ್ತಾನೆ ಫ್ರಿಡ್ಜ್ ಆಫ್ ಕ್ಯಾಪ್ರಾ. ಅವನು ನ್ಯೂಕ್ಲಿಯರ್ ಫಿಸಿಸಿಸ್ಟ್. He writes a book called Dance of Shiva. This is nothing but Dance of Shiva. They are cosmic particles. ಇಡೀ ವಿಶ್ವ ಶಿವನ ತಾಂಡವ ನೃತ್ಯ ಅಂತ ಹೇಳ್ತಾನೆ ಅವನು. ಫ್ರಿಡ್ಜ್ ಆಫ್ ಕ್ಯಾಪ್ರಾ, he is an American, but he is talking about Dance of Shiva. ಇದು ಅರ್ಲಿ ಯೂನಿವರ್ಸ್. ಇದು ಕೋಟ್ಯಾಂತರ ನಕ್ಷತ್ರಗಳ ಒಂದು ದೊಡ್ಡ ಸಮೂಹ. ಇದು ಅದು ಒಂದೊಂದು ಚುಕ್ಕೆನೂ ಒಂದೊಂದು ಗ್ಯಾಲಕ್ಸಿ. ಅದರಲ್ಲಿ ಕೋಟಿ ಕೋಟಿ ನಕ್ಷತ್ರಗಳಿವೆ. ಒಂದು ಚುಕ್ಕೆ ಒಂದು ನಕ್ಷತ್ರ ಅಲ್ಲ, ಒಂದು ಚುಕ್ಕೆ ಒಂದು ಗ್ಯಾಲಕ್ಸಿ. ಅಂತ ಗ್ಯಾಲಕ್ಸಿಯಲ್ಲಿ ನೋಡಿ, ಧೂಮಕೇತುಗಳಂತೆ, ಕ್ಷುದ್ರ ಗ್ರಹಗಳಂತೆ, ಗ್ರಹಗಳಂತೆ, ಉಪಗ್ರಹಗಳಂತೆ. ಇದು ನಕ್ಷತ್ರ ಪುಂಜ. ದಿಸ್ ಇಸ್ ಅ ಮಿಲ್ಕಿ ವೇ. ಮಿಲ್ಕಿ ವೇ ಗ್ಯಾಲಕ್ಸಿ ಅದು. ನೋಡಿ, ದಿಸ್ ಇಸ್ ಆಲ್ಸೋ ಮಿಲ್ಕಿ ವೇ. ಇಲ್ಲೇ ನಾವು ಇರೋದು, ಮಿಲ್ಕಿ ವೇನಲ್ಲೇ ನಾವು ಇರೋದು. ಆ ಸುರುಳಿಗಳು ಕಾಣಿಸ್ತಿದೆ ನೋಡಿ ನಿಮ್ಗೆ. ಆ ಸುರುಳಿಗಳಿದೆಯಲ್ಲ, ಅದರಲ್ಲಿ ಒಂದು ಸುರುಳಿಯ ಒಂದು ಮೂಲೆಯಲ್ಲಿ ಎಲ್ಲೋ ಅಜ್ಞಾತ ಲೋಕದಲ್ಲಿ ನಾವು ವಾಸ ಮಾಡ್ತೀವಿ, ಸೂರ್ಯನ ಸುತ್ತಲೂ. ಇಟ್ಸ್ ನಥಿಂಗ್. ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಹೋಗ್ಬೇಕಂದ್ರೆ 100 ಕೋಟಿ ವರ್ಷಗಳು ಬೇಕು.
ಅಂತ ಗ್ಯಾಲಕ್ಸಿಗಳು ಟ್ರಿಲಿಯನ್ಗಳ ಗಟ್ಟಲೆ ಇವೆ, ಟ್ರಿಲಿಯನ್ಗಳ ಗಟ್ಟಲೆ ಇವೆ ಅವು. ಅರ್ತಿನ ಮಿಲ್ಕಿ ವೇ ತೋರಿಸ್ಬಿಟ್ಟು ಐ ವಿಲ್ ಕ್ಲೋಸ್ ಇಟ್. ನೋಡಿ, ಇದು ಭೂಮಿ. ದೂರ ದೂರ ಹೋಗ್ತಿದೀವಿ ಭೂಮಿಗೆ. ಏನಾಗತ್ತೆ ಭೂಮಿ ನೋಡಿ ಹೆಂಗೆ ದೂರ ದೂರ ಹೋದಂಗೆ ಹೇಗೆ ಕಾಣಿಸುತ್ತೆ. ಕಣ್ಮರೆಯಾಗಿ ಹೋಯ್ತು. ವಿಶಾಲವಾದ ಸೌರವ್ಯೂಹ, ವಿಶಾಲವಾದ ನಮ್ಮ ಮಿಲ್ಕಿ ವೇ ಇದು. ಇದರಲ್ಲಿ ಎಲ್ಲ ಕಣ್ಮರೆಯಾಗೋದ ಸೂರ್ಯ. We live in a major spiral galaxy, very major spiral galaxy, no doubt in the local group. ನಮ್ಮ ಸ್ಪೈರಲ್ ಗ್ಯಾಲಕ್ಸಿ ಇದು, ಮಿಲ್ಕಿ ವೇ ಇದು. ಲೋಕಲ್ ಗ್ರೂಪ್. ನೋಡಿ, ಭೂಮಿ ಹುಟ್ಟುವಾಗ ಏನೇನು ನಡೀತು ಅಂತ ಹೇಳ್ತಾರೆ ಅವರು. ಎಷ್ಟೋ ಕ್ಷುದ್ರ ಗ್ರಹಗಳು ಭೂಮಿಯನ್ನ ಬಂದು ಅಪ್ಪಳಿಸಿವೆ. ಭೂಮಿಯಲ್ಲಿ ಈಗಾಗಲೇ 5 ಬಾರಿ ಜೀವನಾಶ ಆಗೋಗಿದೆ. ಈಗ 4 ಬಾರಿ ಆಗಿದೆ, 5ನೇ ಬಾರಿ ಈಗ ಆಗಲಿಕ್ಕೆ ಕಾಯ್ತಾ ಇದೆ. ಡೈನೋಸಾರ್ಗಳು ಸತ್ತಿದ್ದು ಹೇಗೆ? ಡೈನೋಸಾರ್ಗಳು ಸತ್ತಿದ್ದು ಅವರು ಲಾಸ್ಟ್ ಟೈಮ್ ಕ್ಷುದ್ರ ಗ್ರಹಗಳು ಭೂಮಿಯನ್ನು ಅಪ್ಪಳಿಸಿದಾಗ ಉಂಟಾದ ಅನಾಹುತದಿಂದ ಡೈನೋಸಾರ್ಗಳು ಸತ್ತೋಯ್ತು. ಎಷ್ಟೋ ಜೀವಕೋಟಿ ಸತ್ತೋಯ್ತು. ಸಮೂಹ ನಾಶ ಆಗೋಯ್ತು, ಸಮೂಹ ನಾಶ. ಈಗ ಭೂಮಿ 5ನೇ ಬಾರಿ ರೆಡಿ ಆಗ್ತಿದೆ ಸಮೂಹ ನಾಶಕ್ಕೆ. ಆದರೆ ಈ ನಾಶ ಬೇರೆ ಥರ ಆಗತ್ತೆ. ಯಾಕೆಂದರೆ ಇದುವರೆಗೂ ಪ್ರಾಕೃತಿಕ ಕಾರಣಗಳಿಗೆ ಸಾಮೂಹಿಕ ನಾಶ ಆಯಿತು. ಈಗ ಮನುಷ್ಯ ಸೃಷ್ಟಿ ಮಾಡುವಂಥ ಅವಘಡದಿಂದ 5ನೇ ಬಾರಿ ಸಮೂಹ ನಾಶ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಇರಲಿ, ಇಷ್ಟೆಲ್ಲ ನೋಡಿದ ಮೇಲೆ ಆ ಅಣುಗಳು, ಪರಮಾಣುವಿನ ಒಳಗಿರೋ ಉಪಕಣಗಳು, ಆ ಉಪಕಣಗಳ ಒಳಗಿರುವಂತಹ ಉಪಕಣಗಳು ನೋಡಿ. ಪ್ರತಿ ಆಟಮ್ನ ಒಳಗೆ 3 ಕ್ವಾರ್ಕ್ ಇದೆ ಎಂದೆ. ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್. ಪಾಸಿಟಿವ್ ಕ್ವಾರ್ಕ್ ಇಸ್ ನಥಿಂಗ್ ಬಟ್ ಬ್ರಹ್ಮ. ನೆಗೆಟಿವ್ ಕ್ವಾರ್ಕ್ ಇಸ್ ನಥಿಂಗ್ ಬಟ್ ಶಿವ. ನ್ಯೂಟ್ರಲ್ ಕ್ವಾರ್ಕ್ ಇಸ್ ನಥಿಂಗ್ ಬಟ್ ವಿಷ್ಣು. ವಿಷ್ಣು ಸಮಸ್ಥಿತಿಯನ್ನು ಕಾಪಾಡ್ತಾನೆ. ಸೃಷ್ಟಿ ಮಾಡುವನು ಪಾಸಿಟಿವ್ ಯಾರು? ಬ್ರಹ್ಮ. ಲಯ ಮಾಡೋನು ಯಾರು? ಅವನು ನೆಗೆಟಿವ್, ಶಿವ. ಅದು ನೆಗೆಟಿವ್. ನಾವು ಆ ಹಂತದಲ್ಲಿ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಾವು ರೂಪಗಳನ್ನು ಕೊಟ್ಟು ರೂಪಗಳಿಗೆ ಅಂಟಿಕೊಳ್ತಾ ಇದ್ದೇವೆ. ಅಲ್ಲಿಂದ ಸ್ವಲ್ಪ ಮೇಲೆ ಹೋಗೋಣ. ಅದೇ ಇವತ್ತಿನ ಒಂದು ಸತ್ಸಂಗದ ಮೂಲ ಸಂದೇಶ. ಓಕೆ, ಪ್ಲೀಸ್ ಸ್ವಿಚ್ ಆನ್ ದ ಲೈಟ್. ಎಲ್ಲಿಂದ ಮೇಲೆ ಹೋಗಬೇಕು ನಾವು? ಆಕಾರದಿಂದ ನಿರಾಕಾರಕ್ಕೆ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕು. ಸಗುಣದಿಂದ ನಿರ್ಗುಣ, ಫಾರ್ಮಿಂದ ಫಾರ್ಮ್ಲೆಸ್ಗೆ, ರೂಪದಿಂದ ಅರೂಪಕ್ಕೆ. ಈ ಪ್ರಯಾಣ ಮಹತ್ತರವಾದ ಘಟ್ಟ. ಇದು ಮಹತ್ತರವಾದ ಘಟ್ಟ. ಯಾಕೆಂದರೆ ಇದುವರೆಗೂ ನಾವು ನಂಬ್ಕೊಂಡಿರೋ ನಂಬಿಕೆಗಳನ್ನೆಲ್ಲ ಮೀರಿ ನಾವೇನು ಮಾಡಬೇಕು? ಬೆಳಿಬೇಕಾಗತ್ತೆ. ಆ ನಂಬಿಕೆಗಳನ್ನು ದಾಟಿ ಹೋಗಬೇಕಾಗತ್ತೆ. ನಮ್ಮ ಮನಸ್ಸು ಅದಕ್ಕೆ ಒಪ್ಕೊಳ್ಳಲ್ಲ. ಆದರೆ ಅದನ್ನು ಒಪ್ಪಿಸ್ಬೇಕಾಗಿರೋ ಕರ್ತವ್ಯ ನಮ್ಮದೇ. ನಾವಾಗಿ ನಮ್ಮ ಪ್ರಜ್ಞೆಯನ್ನು ರೂಪದಿಂದ ಅರೂಪಕ್ಕೆ ತಗೊಂಡು ಹೋಗಬೇಕು. ಧ್ಯಾನನೂ ಅಷ್ಟೇ, ರೂಪದಿಂದ ಅರೂಪಕ್ಕೆ. ಆಲೋಚನೆಗಳೆಲ್ಲ ರೂಪವೇ. ಮೌನ ನಿರಾಕಾರ. ಆಲೋಚನೆಗಳಿಂದ ಮೌನಕ್ಕೆ ಹೋಗ್ತೀರಿ, ಅದು ಧ್ಯಾನನೂ ಅಷ್ಟೇ, ರೂಪದಿಂದ ಅರೂಪಕ್ಕೆ ಹೋಗೋ ಪ್ರಯಾಣ. ಇಷ್ಟು ಹೇಳ್ತಾ ಈ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಾವು ತುಂಬ ಸಮಯ ತಗೊಂಡಿದ್ದೀವಿ. ನಾನು ಅರ್ಧ ಗಂಟೆ ಜಾಸ್ತಿ ತಗೊಂಡೆ, ಮಧ್ಯಾಹ್ನ ಒಂದು ಅರ್ಧ ಗಂಟೆ ಜಾಸ್ತಿ ಆಯಿತು. ನಿಮ್ಮೆಲ್ಲರ ಕ್ಷಮೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಓಕೆ, ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಳ್ಳಿ. ವಂದನಾ.
ವಂದನಾರ್ಪಣೆಯನ್ನು ಮಾಡ್ತಾರೆ ನಮ್ಮ ಕಾರ್ಯದರ್ಶಿಗಳು ನಾಗರಾಜ್ರವರು. ನಂತರ ಆತ್ಮೀಯ ಸೋದರ ಸೋದರಿಯರೇ, ಇಂದಿನ ಒಂದು ವಿಶೇಷ ಸತ್ಸಂಗ ಉಪನಿಷತ್ತುಗಳ ಆಧಾರದ ಮೇಲೆ ತತ್ವಬೋಧೆ ಅನ್ನೋದು, ಅದರ ಒಂದು ಸತ್ಸಂಗಕ್ಕೆ ಬಂದಿದ್ದೀರಾ. ಇದನ್ನ ಒಂದು ನಿರ್ದೇಶನ ಮಾಡಿ ಇದರ ರೂವಾರಿಯಾಗಿರ್ತಕ್ಕಂಥ ಮತ್ತು ಡಾಕ್ಟರ್ ನಾಗೇಶ್ ಅವರಿಗೆ ಮೊದಲನೇದಾಗಿ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಮತ್ತು ಒಂದನೇ ಉಪನ್ಯಾಸ ಮಾಡಿದಂಥ ಮತ್ತು ಇವರು ಮುಂಡಕ ಉಪನಿಷತ್ತಿನ ದ್ವಾಸುಪರ್ಣ ಶ್ಲೋಕ, ಇದು ಪ್ರಮೋದ್ ನಟರಾಜರವರು ಅಧ್ಯಾತ್ಮ ಚಿಂತಕರು. ಅವರು ಸಹ ಉಪನಿಷತ್ತಿನ ವಿವರಣೆಯನ್ನು ಚೆನ್ನಾಗಿ ನೀಡಿದ್ದಾರೆ. ಅವರಿಗೂ ಸಹ ವಂದನೆಗಳನ್ನ ಅರ್ಪಿಸ್ತೇನೆ. ಮತ್ತು ಸೋದರಿ ವಾಣಿ ವಾಸುದೇವರವರು ಬೃಹದಾರಣ್ಯಕ ಉಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ ಎಂಬ ವಿಷಯದ ಬಗ್ಗೆ ತುಂಬ ವಿವರವಾಗಿ ತಿಳಿಸಿದ್ದಾರೆ ಮತ್ತು ಉಪನಿಷತ್ತಿನ ಮಹತ್ವವನ್ನು ತಿಳಿಸಿದ್ದಾರೆ. ಮತ್ತು 4ನೇ ಉಪನ್ಯಾಸವಾದ ಭಗವದ್ಗೀತೆಯ ಸಾರ ಸಂಗ್ರಹ, ಅದರಲ್ಲಿ ಏನು ಉಪನಿಷತ್ತಿನ ಸಾರ ಇದೆ ಅದನ್ನು ಕೂಡ ನಮ್ಮ ಸೋದರಿಯವರಾದ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ವಿವರವಾಗಿ ತಿಳಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಆಮೇಲೆ ಕೊನೆಯದಾಗಿ ನಮ್ಮ ನಿರ್ದೇಶಕರು ಈಶಾವಾಸ್ಯ ಉಪನಿಷತ್ನ ಒಂದು ದೃಶ್ಯ ಶ್ರವಣ ಮಾಧ್ಯಮದ ಮೂಲಕ ವೈಜ್ಞಾನಿಕವಾಗಿ ವಿವರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನ ಅರ್ಪಿಸಿ, ಈ ದಿನ ಇಲ್ಲಿ ಬಂದು ಸೇರಿರುವ ಎಲ್ಲ ಆಧ್ಯಾತ್ಮಿಕ ಚಿಂತಕರಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೂ ಇಂದಿನ ಸತ್ಸಂಗದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೆ ಕಾರಣರಾದ ಲಾಡ್ಜಿನ ಎಲ್ಲ ಸದಸ್ಯರು, ಕಾರ್ಯದರ್ಶಿಗಳಾದಂಥ ಸೋದರಿ ಇಂದಿರಾ ಸ್ವಾಮಿಯವರಿಗೂ ಎಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸಿದ್ದೇನೆ. ಮತ್ತು ಈ ಲಾಡ್ಜಿನಲ್ಲಿ ಪ್ರತಿ ಶನಿವಾರ ಸಂಜೆ 5ರಿಂದ 6ರವರೆಗೆ ಸತ್ಸಂಗದ ಕಾರ್ಯಕ್ರಮ ಇರುತ್ತೆ. ಇದೇ ರೀತಿಯಾದಂಥ ಆಧ್ಯಾತ್ಮಿಕ ಬೋಧನೆಗಳಿರುತ್ತೆ. ಎಲ್ಲರಿಗೂ ಸ್ವಾಗತ ಇದೆ. ಬನ್ನಿ, ದಯವಿಟ್ಟು ಬನ್ನಿ. ಓಕೆ, ಸರ್ವೇ ಬೈ ಸುಖಿನಸ್ ಅಂತೂ ಬರುತ್ತಲ್ಲ. ಓಕೆ, ಸರ್ವೇ ವೈ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ನ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ದಯವಿಟ್ಟು ಇಲ್ಲಿ ಶನಿವಾರ ನಡೆಯುವ ಸತ್ಸಂಗಗಳಲ್ಲಿ ಭಾಗವಹಿಸುವ ಒಂದು ಪ್ರಯತ್ನವನ್ನು ಮಾಡಿ ಅಂತ ನಾನು ಮತ್ತೊಮ್ಮೆ ಕಳಕಳಿಯಿಂದ ಬೇಡಿಕೊಳ್ತೇನೆ. ಥ್ಯಾಂಕ್ ಯು.